Hey, hi. Hi, Guru. Good morning, bro. ಗುಡ್ ಮಾರ್ನಿಂಗ್. Good morning. How are you? ಫೈನ್. ಮತ್ತೇನ್ ಸಮಾಚಾರ? ಬೆಳಗ್ಗೆನೆ ಎಲ್ರಿಗೂ ನಮಸ್ಕಾರ. ಸೊ ಇನ್ನ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿಲ್ಲ ಗುರು. ವಾಕ್ ಹೋಗೋಣ. ಸಾಯಂಕಾಲ ಒಂದು ವಾಕ್ ಮಾಡ್ಕೊಂಡು ಮಾತಾಡೋಣ. ಓಕೆ, ವಾಕ್ ವಿತ್ ಟಾಕ್ ಅಂತ. ಅನ್ಯೂಶುವಲ್ ಪ್ರೋಗ್ರಾಮು ಹೆಂಗಂದ್ರೆ ಹೆಂಗೆ ಶುರು ಮಾಡ್ತಾ ಇದೀವಿ. Okay. ರಾಜು ಜೇಮ್ಸ್ ಬಾಂಡ್ 14ಕ್ಕೆ ರಿಲೀಸ್ ಆಗ್ತಿದೆ, ವ್ಯಾಲೆಂಟೈನ್ಸ್ ಡೇ ದಿನ. ಹೌದು. ಸೊ ಒಳ್ಳೆ ಪಬ್ಲಿಸಿಟಿ ಆಗ್ತಿದೆ ಎಲ್ಲ ಕಡೆ. ರಾಜು ಜೇಮ್ಸ್ ಬಾಂಡ್ ಸದ್ದು ಜೋರಾಗಿದೆ. FM ಅಲ್ಲಿ ಈಗ ತಾನೇ ಬರ್ತಾ ಕಣ್ಮಣಿ ಹಾಡು ಕೇಳ್ಕೊಂಡ್ ಬಂದ್ವಿ. ಇನ್ನೊಂದ್ ಕಡೆ ಟ್ರೈಲರು ಒಳ್ಳೆ ಹಿಟ್ ಆಗಿದೆ. ಥ್ಯಾಂಕ್ ಯು. ಅದೇ ಎಲ್ಲ ಕಡೆ ಒಳ್ಳೆ ವ್ಯೂಸ್ ರೆಸ್ಪಾನ್ಸ್ ಇದೆ. ನಾನು ಈಗ ಯೂಟ್ಯೂಬಲ್ಲಿ ಮತ್ತೆ ಇನ್ನೊಂದ್ಸಲ ಏನೇನು ಕೇಳ್ಬೋದು ಅಂತ ನೋಡೋಣ ಅಂತ ಅಂದ್ಬಿಟ್ಟು ಕಂಟೆಂಟ್ ನೋಡ್ಕೊಂಡ್ ಬಂದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಂಡ್ ಈ ಸಿನಿಮಾ ಪ್ರಮೋಷನ್ ವಿಚಾರವಾಗಿ ಅವರೆಲ್ಲ ಯೂಶಲಿ ಬರಲ್ಲ, ಅಂದ್ರೆ ಅಚ್ಯುತ್ ಅವರಾಗ್ಲಿ, ರವಿಶಂಕರ್ ಅವರಾಗ್ಲಿ, ಸಾಧಕ್ ಹೋಗ್ಲಿ ಅಂಥವರೆಲ್ಲ ಬಂದು ಮತ್ತೆ ಈ ಸಿನಿಮಾಗೆ ಪ್ರಮೋಟ್ ಮಾಡ್ತೀರ ಅಂತಂದ್ರೆ ಇಟ್ಸ್ ಅ ಕೈಂಡ್ ಆಫ್ ಆ ಸಿನಿಮಾಗೆ ಏನೋ ಒಂದು ಅಷ್ಟು ಶಕ್ತಿ ಇದೆ ಅಂತನೋ ಅಥವಾ ಎಲ್ಲ ಇಂಡಸ್ಟ್ರಿಯಲ್ ಒಬ್ರಿಗೊಬ್ರು ಸಪೋರ್ಟ್ ಮಾಡಿರ್ತಾನೆ. ಇಂಡಸ್ಟ್ರಿಯಲ್ ಒಂದು ಒಳ್ಳೆ ಫಿಲ್ಮ್ ಬರಕ್ಕೆ ಸಾಧ್ಯ, ಫಿಲ್ಮ್ ಗೆಲ್ಲಕ್ಕೆ ಸಾಧ್ಯ. ಸೊ ಹಾಗಾಗಿ ಎಲ್ಲರೂ ನಾವು ಅವರು ಅಂತಲ್ಲ, ನಾವು ಯಾವುದೇ ಪಿಕ್ಚರ್ ಮಾಡಿದ್ರು ಎಲ್ಲದಕ್ಕೂ ಪ್ರಮೋಷನ್ ಹೋಗಬೇಕು. ಕರೆಕ್ಟ್. ಅವರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಈಗ ನಾಳೆ ಪ್ರೀ ರಿಲೀಸ್ ಇವೆಂಟಿಗೂ ಬರ್ತೀವಿ ಅಂತ ಹೇಳಿದ್ದಾರೆ. ಸೊ ತುಂಬ ಖುಷಿ, ಯಾಕೆಂದರೆ ಅಷ್ಟೊಂದು ಒಳ್ಳೆ ಒಂದು ಎಲ್ಲ ಸಪೋರ್ಟ್ ಮಾಡೋದಿದೆಯಲ್ಲ, ತುಂಬ ಖುಷಿ. ಎಲ್ಲರೂ ಬಂದು ಒಂದು ಪ್ರಮೋಷನ್ ಆ್ಯಕ್ಟಿವಿಟೀಸಿಗೆ ಬಂದಿದ್ರು, ಅದೇ ಖುಷಿ. ಆ್ಯಂಡ್ ಅನುಪಮ್ ಮ್ಯೂಸಿಕ್ಕು, ದೀಪಕ್ ಡೈರೆಕ್ಟ್ರು. ಅಂದರೆ ರಾಜು ಬ್ರ್ಯಾಂಡ್ ಏನಿದೆ ಆ ಬ್ರ್ಯಾಂಡ್ಗೆ ಒಂದು ಇನ್ನೊಂದು ಎಲಿವೇಶನ್ ಥರ ಈ ಒಂದು ಬೇರೆದೇ ಒಂದು ಆಯಾಮದಲ್ಲಿ ಸಿನಿಮಾ ಮಾಡಿದಾರೆ ಅಂತ ಕಾಣಿಸ್ತು ಕಂಟೆಂಟ್ ನೋಡಿದ್ರೆ. ಅಂದರೆ ಟೋಟಲಿ ಒಂದು ಫ್ಯಾಮಿಲಿ ಪ್ಯಾಕೇಜು. ಹೌದೌದು. ರಾಜುನ ಅದು ಅಂದರೆ ಗುರುನ ಯಾವತ್ತೂ ನೋಡದೇ ಇರೋ ಥರದ್ದು ಒಂದು ರೀತಿಯಲ್ಲಿ ತೋರಿಸಿದ್ದಾರೆ. ಅದರ ಜೊತೆಗೆ ಗುರುಗೊಂದು ಕ್ಯಾರೆಕ್ಟರೈಸೇಷನ್ ಇದೆಯಲ್ಲ, ಅದನ್ನೆಲ್ಲೂ ಬಿಟ್ಕೊಟ್ಟಿಲ್ಲ. ಇಲ್ಲ, ಅದು ನೀವು ನೋಡಿದ್ರಿ ಫಸ್ಟು ರ್ಯಾಂಕ್ ರಾಜು ಕಂಡು ಅದ ನಂತರ ಏನಿದ್ವು ಅದೇ ರಾಜುನ ಇಟ್ಕೊಂಡು ರಾಜುನ ಬೇರೆ ಥರ ತೋರಿಸಿದ್ದಾರೆ. ನೀವು ನೋಡಿದ್ರಿ ಟ್ರೈಲರಲ್ಲಿ ಆ್ಯಕ್ಷನ್ ಎಲಿಮೆಂಟ್ಸ್ ಇರ್ಬೋದು. ಒಂದು ಹಳ್ಳಿದು ಮಿಡಲ್ ಕ್ಲಾಸ್ ಹುಡುಗನ ಸಮಸ್ಯೆ, ಅದು ನಡೆಯುವಂಥ ಒಂದು ಜಂಜಾಟ ಏನು ಅಂತಾರೆ, ಅದು ಅವನ ಸಮಸ್ಯೆ ಏನಿರುತ್ತೆ, ಆ ಸಮಸ್ಯೆಗೆ ಅವನು ಏನು ಮಾಡ್ತಾನೆ, ಅದನ್ನು ಒಂದು ಎಂಟರ್ಟೈನ್ಮೆಂಟ್ ರೂಪದಲ್ಲಿ ತೋರಿಸಿದ್ವಿ. ಇನ್ನೇನು 14ಕ್ಕೆ ತೆರೆ ಮೇಲೆ ತೋರಿಸ್ತೀವಿ, ಆಗ ನಿಮಗೆ ಗೊತ್ತಾಗುತ್ತೆ ರಾಜು ಹೆಂಗೆ ಜೇಮ್ಸ್ ಬಾಂಡ್ ಆದ ಅಂತ. ಅಂದರೆ ಗುರು, ಅಂದರೆ ನೀವು ಬಂದು ಇಂಡಸ್ಟ್ರಿಗೆ ಬಂದು ಆಲ್ಮೋಸ್ಟ್ 10 years ಆಯ್ತಾ? ಫಸ್ಟ್ ರ್ಯಾಂಕ್ ರಾಜು ರಿಲೀಸ್ ಆಗಿದ್ದು 15ಗೆ. ಆದ್ರೂ ಬಿಫೋರ್ ನಾನು ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಿದ್ದೆ, ನಿಮಗೆ ಗೊತ್ತಿರಂಗೆ. ಆದ್ರೂ ಬಿಫೋರ್ ಸೀರಿಯಲ್ಸ್ ಮಾಡ್ತಾ ಇದ್ದೆ. ಪ್ರಾಬಬ್ಲಿ 2009-10 ಆ ಟೈಮಲ್ಲಿ ಬಂದೆ. ಸೀರಿಯಲ್ ಮಾಡಿಕೊಂಡು ಸಣ್ಣ ಪುಟ್ಟ ಪಾತ್ರ ಮಾಡಿಕೊಂಡು ಪೂರ್ಣ ಪ್ರಮಾಣ ಹೀರೋ ಅಂತ ಬಂದಿದ್ದೆ ಸೈಬರ್ ಯುಗದಲ್ಲಿ. ಅದು 13 ಅದು ಗೊತ್ತಲ್ಲ ನಿಮಗೆ ಹೇಗಾಯ್ತು. ಅದರಿಂದ 15 ಫಸ್ಟ್ ರ್ಯಾಂಕ್ ರಾಜು ಆಸ್ ಎ ಹೀರೋ ಅದೇ ಜನಗಳಿಗೆ ಗೊತ್ತಾಗಿದ್ದು 2015 ನವೆಂಬರ್ 27. ಆಲ್ಮೋಸ್ಟ್ ಒಂದು ಡೆಕೆಡ್ ಅಂತ ಅನ್ಕೊಳ್ಳಿ. ಹೌದು. ಒಂದು ಡೆಕೆಡ್ ಅಲ್ಲಿ ಒಂದು ದೊಡ್ಡ ಸಕ್ಸಸ್ ಸಿಕ್ಕಿದ ತಕ್ಷಣ ಒಂದಷ್ಟು ಸಿನಿಮಾಗಳು ಮಾಡ್ತಾರೆ, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡ್ತಾರೆ, ಇಷ್ಟೆಲ್ಲ ಇರುತ್ತೆ. ಆದ್ರೆ ನಿಮ್ಮ ವಿಚಾರದಲ್ಲಿ ಯಾಕೆ ಈ ಲಿಮಿಟೇಷನ್ಸ್, ಯಾಕೆ ಈ ತರ, ಯಾಕೆ ತುಂಬಾ ಕಡಿಮೆ ಸಿನಿಮಾಗಳು? ಪ್ರತಿ ವರ್ಷ 2-3 ಪಿಕ್ಚರ್ ಮಾಡೋಕ್ಕಿಂತನೂ ಒಂದು ಸದಾಭಿರುಚಿ ಪಿಕ್ಚರ್ಗಳನ್ನ ಮಾಡ್ಬೇಕು ನನಗೆ, ನನ್ನ ತಲೆಯಲ್ಲಿ. ಯಾಕೆಂದ್ರೆ ಜನಗಳಿಗೆ ಇಷ್ಟ ಆಗಬೇಕು. ಸುಮ್ಮನೆ ಕಮರ್ಷಿಯಲ್ ಇದು ಎಲಿಮೆಂಟ್ಸಲ್ಲಿ 4-5 ಪಿಕ್ಚರ್ ಮಾಡೋದು, 2 ಫಿಲ್ಮ್ ಮಾಡೋದು, 3 ಫಿಲ್ಮ್ ಮಾಡೋದು ಮಾಡ್ಬೋದು. ಬಟ್ ಏನಂದರೆ ಕತೆ ಹೀರೋ ಆಗಿರ್ಬೇಕು ನನಗೆ, ಕಥೆನೇ ಹೀರೋ ಅದು ಕಾಣಬೇಕು. ಆ ಥರದ್ದು ಸ್ಕ್ರಿಪ್ಟ್ಗಳನ್ನ ಹುಡ್ಕಕ್ಕೆ ಟ್ರೈ ಮಾಡ್ತೀನಿ. ಕೆಲವು ಏಳು ಬೀಳು ಇದ್ದಿದ್ದೆ ಲೈಫಲ್ಲಿ. ಏಳು ಬೀಳು ಇಲ್ಲ ಅಂದರೆ ಮನುಷ್ಯನೇ ಅಲ್ಲ ಅಲ್ವಾ. ಇಟ್ಸ್ ಲೈಕ್ ECG ಥರ ನಮ್ಮದು. ಯಾಕೆಂದರೆ ಏಳು ಬೀಳು ಆಗಿದೆ. ಯಾಕೆಂದರೆ ಅದಾದ್ಮೇಲೆ ಸ್ಮೈಲ್ ಪ್ಲೀಸ್ ಅಂತ ಒಪ್ಕೊಂಡೆ, ಕತೆ ತುಂಬ ಚೆನ್ನಾಗಿತ್ತು, ಅಂದ್ಕೊಂಡಂಗೆ ಆಗಲಿಲ್ಲ. ಅದಾದ ರಾಜು ಕನ್ನಡ ಮೀಡಿಯಂ ಮತ್ತೆ ಚೆನ್ನಾಗಾಯಿತು. ಅದಾದ್ಮೇಲೆ ಮಿಸ್ಸಿಂಗ್ ಬಾಯ್, ಅದು ಒನ್ ಆಫ್ ದ ಬ್ಯೂಟಿಫುಲ್ ಸ್ಟೋರಿ. ಅಂದ್ರೆ ನಿಮಗೆ ಅದು ಬೇಸ್ಡ್ ಆನ್ ಟ್ರೂ ಸ್ಟೋರಿ. ನೀವು ನೋಡಿರ್ತೀರಲ್ಲ, ತಾಯಿನ ಮಗ 30 ವರ್ಷ ಆದ್ಮೇಲೆ ಹುಡ್ಕೊಂಡ್ ಬರೋದು, ಸ್ವೀಡನ್, ಅದೆಲ್ಲ ನೀವು ಟಿವಿನ ಎದ್ರಲ್ಲೂ ನೋಡಿ ನಾನು ಇದೆ ಅಂದ್ರೆ ಟಿವಿನಲ್ಲಿ ಬಂದಿತ್ತು ಸ್ಟೋರಿ. ಅದನ್ನ ನೋಡಿ ಕತೆ ಹುಡುಕಿ ಅದು ತುಂಬ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬಂತು, ಒಳ್ಳೆ ರಿವ್ಯೂಸ್ ಎಲ್ಲ ಚೆನ್ನಾಗಿ ಬಂತು. ಬಟ್ ಅಂದ್ಕೊಂಡಂಗೆ ಕಮರ್ಷಿಯಲ್ ಆಗಿ ಅದಾಗಲಿಲ್ಲ. ಅದಾದ್ಮೇಲೆ ನೀವು ನೋಡ್ತೀರ ಕೋವಿಡ್ ಬಂತು. ಕೋವಿಡ್ ಆದ್ಮೇಲೆ ಇಂಡಸ್ಟ್ರಿ ಸ್ವಲ್ಪ ಡೌನ್ ಆಯಿತು. ಅಪ್ ಆ್ಯಂಡ್ ಡೌನ್ಸ್ ಲೈಫಲ್ಲಿ ಇದ್ದಿದ್ದೆ. ಈಗ ಅದಾದ್ಮೇಲೆ ಮೊನ್ನೆ ಫಾರೆಸ್ಟ್ ಅಂತ ಮಾಡಿದೆ, ಒಳ್ಳೆ ರೆಸ್ಪಾನ್ಸ್ ಬಂತು. ಈಗ ರಾಜು ಜೇಮ್ಸ್ ಬಾಂಡ್ ಬರ್ತಾ ಇದೆ. ನೆಕ್ಸ್ಟು ನಂದು ಹ್ಯಾಪಿ ಎಂಡಿಂಗ್ ಅಂತ ಒಂದು ಮೂವಿ ಮಾಡಿದ್ದೀನಿ, ಅದು ಬರುತ್ತೆ. ಮಿಸ್ಟರ್ ಜಾಕೋ ನಂದು ಓನ್ ಪ್ರೊಡಕ್ಷನ್ನು. ಅದನ್ನು ನನ್ನ ಕತೆ ನೋಡಿ, ನಾನು ಒಂದು ಕತೆ ಆರ್ಸೋತಿಗೆ ಡೈರೆಕ್ಟ್ರು 10 ಪಿಕ್ಚರ್ ಮಾಡಿರಬೇಕು, ಅವ್ನ ಎಕ್ಸ್ಪೀರಿಯನ್ಸು ಆ ಥರ ಹೊಸಬ್ರಾಗಿದ್ರು ಒಳ್ಳೆ ಕತೆ ಮಾಡ್ಕೊಂಡು ಅವ್ರ ಹತ್ರ ಟ್ಯಾಲೆಂಟ್ ಇದೆ ಅಂತಂದ್ರೆ ಮಾಡೋಣ ಅಂತ ಹೋಗ್ತೀನಿ. ಈವನ್ ಫಸ್ಟ್ ರ್ಯಾಂಕ್ ರಾಜಲ್ಲೂ ಆಗಿದ್ದು ಅಸಿಸ್ಟೆಂಟ್ ಡೈರೆಕ್ಟರ್, ಒಂದೇ ಪಿಕ್ಚರ್ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡಿದ್ದು ನರೇಶ್. ಟ್ಯಾಲೆಂಟ್ ಇತ್ತು, ಯಾರ ಹತ್ರ ಏನು ಟ್ಯಾಲೆಂಟ್ ಇರುತ್ತೆ ಅಂತ ಗೊತ್ತಾಗಲ್ಲ ನೋಡಿ. ಸೊ ಈಗ ಅದೇ ಇದು ಮಿಸ್ಟರ್ ಜಾಕಲ್ ಆಗಿದೆ.
ಮಿಸ್ಟರ್ ಜಾಕ್ ಸುಮಂತ್ ಅಂತ ಒಬ್ಬ ಹುಡುಗ ಬಂದು ಕತೆ ಹೇಳಿದ. ಕತೆ ತುಂಬ ಖುಷಿ ಆಯಿತು. ಅದನ್ನು ನಾವೇ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅದನ್ನು ಸದ್ಯದಲ್ಲಿ ಶೂಟಿಂಗ್ ಕಂಪ್ಲೀಟ್ ಆಯಿತು. ಅದು ಮುಂದಿನ ದಿನಗಳಲ್ಲೂ ಅದನ್ನು ಬಿಡುಗಡೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಅಂದರೆ ನಾನು ಹೇಳೋದು ಈಗ ಒಂದು ಚೇಂಜ್ ಓವರ್ಸು ಒಂದು ಫಸ್ಟ್ ರ್ಯಾಂಕ್ ರಾಜು ಬಿಗ್ಗೆಸ್ಟ್ ಹಿಟ್ ಆಗುತ್ತೆ, ತುಂಬ ಒಳ್ಳೆ ಫೇಮ್ ತಂದು ಕೊಡುತ್ತೆ. ಅದಾದಮೇಲೆ ರಾಜು ಕನ್ನಡ ಮೀಡಿಯಂ ಅಗೇನ್ ಅಂದರೆ ಈಗ ರಾಜು ಈ ರಾಜು ಬ್ರ್ಯಾಂಡ್ ಅನ್ನೋದು ನಿಮಗೆ ಎಷ್ಟು ಚೆನ್ನಾಗಿ ಅಂಟ್ಕೊಂಡಿದೆ. ಹೌದು, ಅದನ್ನು ನಾನು ಅನ್ಕೊಂಡೇ ಇರಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ನನಗೆ ತಂದು ಕೊಟ್ಟಿದ್ದು ಹೆಸರು. ಯಾಕೆಂದರೆ ಫಸ್ಟ್ ರ್ಯಾಂಕ್ ರಾಜು ಜನಗಳು ನಾನು ರಾಜು ಅಂತಲೇ ಗುರುತಿಸಿದ್ದು. ಆ ಇನ್ನೋಸೆಂಟ್ ಕ್ಯಾರೆಕ್ಟ್ರಿಗೋ, ಆ ಡೈಲಾಗ್ಸ್ಗಳಿಗೋ, ಅಥವಾ ಆ ಸ್ಟೋರಿ ಲೈನ್ ಜನಗಳಿಗೆ ಇಷ್ಟ ಆಯಿತು. ರಾಜು ನೋಡು, ಫಸ್ಟ್ ರ್ಯಾಂಕ್ ರಾಜು ನೋಡು ಅಂತೀವಿ. ಯಾರು ಗುರುನಂದನ್, ನನ್ನ ಹೆಸರನ್ನ ನಾನು ಹೇಳ್ಬೇಕು, ಗುರುನಂದನ್ ಅಲಿಯಾಸ್ ರಾಜು, ಇಲ್ಲ ರಾಜು ಅಲಿಯಾಸ್ ಗುರುನಂದನ್. ಅದು ಒಂಥರ ಎಲ್ಲರಿಗೂ ಆ ಬ್ರ್ಯಾಂಡಿಂದ ಹೆಸರು ಆಗೋದು ಉಂಟಲ್ಲ, ಅದೊಂಥರ ಖುಷಿ ಆಗುತ್ತೆ. ಇನ್ನು ನಾನು ಯಾರಿಗಾದ್ರು ಫೋನ್ ಮಾಡಿದ್ರು ನಾನು ಫಸ್ಟ್ ರ್ಯಾಂಕ್ ರಾಜು ಗುರು ಮಾತಾಡ್ತೀನಿ ಅಂತಲೇ ಹೇಳಬೇಕು. ಹಂಗಾಗ್ಬಿಟ್ಟಿದೆ. ಅದೆಲ್ಲರಿಗೂ ಕೆಲವರು ಸಿಕ್ಕಿದೆ. ಅದು ಸಿಕ್ಕಿದಾಗ ಅದನ್ನು ನಾವು ಕ್ಯಾರಿ ಮಾಡ್ಕೊಂಡು ಅದನ್ನ ಉಳಿಸ್ಕೊಂಡು ಹೋಗೋದು ಭಾರಿ ಜವಾಬ್ದಾರಿ ಇರುತ್ತೆ. ಆ್ಯಂಡ್ ಇನ್ನೊಂದು ಈ ರಾಜು ಜೇಮ್ಸ್ ಬಾಂಡ್ ಟ್ರೈಲರ್ ನೋಡಿದಾಗ ಆ ಹಳ್ಳಿ ಇದು ಒಂದು ಎಪಿಸೋಡ್ ಅದೆಲ್ಲ ಬಂದಾಗ, ಅಂದರೆ ಗುರುನು ಒಂದು ಹಳ್ಳಿಯಿಂದ ಚಿಕ್ಕಮಗಳೂರು ಕಡೆಯಿಂದ ಬಂದಂಥ ಪ್ರತಿಭೆ. ಸೊ ಅಲ್ಲಿ ಹುಟ್ಟಿ ಬೆಳ್ಕೊಂಬಂದು ಇವತ್ತು ಬೆಂಗಳೂರಲ್ಲಿ ಬಂದು ಒಂದು ಬದುಕನ್ನು ಕಟ್ಕೊಂಡು ಒಂದು ಸಿನಿಮಾ ಅಂತ ಒಂದು ಇದಾಕೊಂಡು ಹೆಂಗೆ ಅಂದರೆ ಗುರು ಜೀವನ ಏನೋ ಒಂದು ಯಾರು ಸುಮಾರು ಜನ ಗೊತ್ತಿಲ್ಲ. ಸೊ ಹಂಗಾಗಿ ಒಂದು ಕುತೂಹಲ, ಏನು ಗುರು ಯಾರು, ಏನು ಜೀವನ, ಏನು ಮಾಡ್ತಿದ್ದಾರೆ ಸಿನಿಮಾಗಳು. ಅಂದರೆ ಈ ಒಂದು 15 ವರ್ಷದಲ್ಲಿ ಮಾಡಿದ ಇಷ್ಟೇ ಸಿನಿಮಾಗಳು ಆದ್ರೂ ಬದುಕು ಇಷ್ಟು ಸರಾಗವಾಗಿ ಮತ್ತೆ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡೋ ಲೆವೆಲ್ಗೆ ಮತ್ತೆ ವಾಪಸ್ಸು ನೀವು ನಿಮ್ದೇ ಒಂದು ಮಂಡಿ ಮನೆ ಟಾಕೀಸ್ ಅಂತ ಪ್ರೊಡಕ್ಷನ್ ಶುರು ಮಾಡ್ತೀರಾ ಅನ್ನೋ ಲೆವೆಲ್ಗೆ ಹೋಗಿದ್ದೀರಾ ಅಂತಂದ್ರೆ, ಸೊ ಗುರು ಯಾರು, ಏನು ಮಾಡ್ತಿದ್ದಾರೆ, ಹೆಂಗಿದೆ ಬದುಕು, ಬರೀ ಸಿನಿಮಾ ಮೇಲೆ ಡಿಪೆಂಡ್ ಆಗಿದಾರಾ ಹೇಗೆ ಅಂತ? ಸಿನಿಮಾ ಮೇಲೆ ಡಿಪೆಂಡ್ ಆಗಿದೆ. ಸಿನಿಮಾ ನನ್ನ ಫ್ಯಾಷನ್ನು, ಸಿನಿಮಾ ಒಂದು ಕನಸು, ಸಿನಿಮಾ ಖುಷಿ. ಬಟ್ ನಾನು ಒಂದು ಮಿಡಲ್ ಕ್ಲಾಸ್ ಮಧ್ಯಮ ವರ್ಗದ ಒಬ್ಬ ಹುಡುಗ, ಮೂಲತಃ ಚಿಕ್ಕಮಗಳೂರು ಮೂಡಿಗೆರೆ ಗೋಣಿಬೀಡು ಅಂತ. ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮಗ, ಕಾಫಿ ಪ್ಲ್ಯಾಂಟ್ರು. ನನಗೆ ಗೊತ್ತಿರೋ ತುಂಬ ವರ್ಷದಿಂದ ಫಿಲ್ಮ್ ಆ್ಯಕ್ಟ್ರು ಆಗಬೇಕಂತ ಬಂದೆ. ಹೀರೋ ಆದಮೇಲೆ ಏಳು ಬೀಳುಗಳು, ಕೆಲವು ಹಿಟ್ ಆಗುತ್ತೆ, ಕೆಲವು ಹಿಟ್ ಆಗಲ್ಲ, ಕೆಲವು ರಿಲೀಸ್ ಆಗೋದು ಲೇಟ್ ಆಗುತ್ತೆ. ಈ ಏಳು ಬೀಳುಗಳ ನಡುವೆ ನಾವು ಒಂದು ಬಿ ಪ್ಲ್ಯಾನ್ ಅನ್ನೋದು ಇಟ್ಕೊಳ್ಲೇಬೇಕಲ್ವ. ಬರೀ ಫಿಲ್ಮ್ ಅಂತ ಆದರೆ ನಮ್ಮ ಜೀವನನೂ ನಡಿಬೇಕು, ಎಲ್ಲದೂ ನಡಿಬೇಕು ಅಂದಾಗ ಬಿ ಪ್ಲ್ಯಾನ್. ಸೊ ಅದ್ರ ಜೊತೆ ಸ್ವಲ್ಪ ಕೆಲವು ಬಿಸ್ನೆಸ್ಗಳು ಮಾಡ್ತೀನಿ ನಾನು. ಆಮೇಲೆ ಒಳ್ಳೆ ನನ್ನ ಫ್ರೆಂಡ್ ನೆಟ್ವರ್ಕಿಂಗ್ ಚೆನ್ನಾಗಿದೆ, ಒಳ್ಳೆ ಫ್ರೆಂಡ್ ಸರ್ಕಲ್ಲು. ಎಲ್ಲ ಫ್ರೆಂಡ್ ಸರ್ಕಲಲ್ಲೂ ಹೆಲ್ಪ್ ಮಾಡ್ತಾರೆ. ಆ ಫ್ರೆಂಡ್ಸ್ ಹೆಲ್ಪ್ ತೊಗೊಂಡು ನಾನೀಗ ಅದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದೆ. ಯಾಕೆಂದರೆ ಒಂದು ಮೂವಿ ಮಾಡೋಣ ಅಂತ. ಅದ್ರ ಜೊತೆಗೆ ಬಿಸ್ನೆಸ್ಸು ಮಾಡ್ತೀನಿ. ನಂದು ಊರಲ್ಲಿ ತೋಟ ಇದೆ. ಅಗ್ರಿಕಲ್ಚರ್ ಅಂದರೆ ತುಂಬ ಇಷ್ಟ ನನಗೆ. ಫಿಲ್ಮು ಬಿಸ್ನೆಸ್ ಬಿಟ್ಟರೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಅಗ್ರಿಕಲ್ಚರ್, ನೇಚರ್ ಜೊತೆ ಇರಬೇಕು. ನಾನು ನೇಚರ್ನ ಉಳಿಸ್ಬೇಕು. ಈಗ ದುಡ್ಡು ಮಾಡ್ತೀವಿ, ಬೆಂಗಳೂರಲ್ಲಿ ದುಡ್ಡು ಮಾಡಿರೋ ನಮಗೆ ಫುಡ್ ಬೇಕಲ್ಲ, ಫುಡ್ ಎಲ್ಲಿಂದ ಬೆಳೆಯೋದು. ಸೊ ಎಲ್ಲ ಯಂಗ್ಸ್ಟರ್ಸ್ಗೆ ಹೇಳ್ತೀನಿ, ನೀವೆಷ್ಟೇ ಏನೇ ಮಾಡಿ, ಏನೇ ಬಿಸ್ನೆಸ್ ಮಾಡಿ, ಯಾವುದೇ ಕಂಪ್ನಿಲಿ ದೊಡ್ಡ CEO ಆಗಿರಿ, ಆದರೆ ನಿಮ್ಮ ರೂಟ್ಸ್ನ ಮಾತ್ರ ಮರಿಬೇಡಿ. ಅಗ್ರಿಕಲ್ಚರ್ ಮರಿಬೇಡಿ. ನಿಮ್ಮ ರೂಟ್ಸು ಮತ್ತು ನಿಮ್ಮ ಆಚರಣೆ ವಿಚಾರಣೆಗಳು ಹಳ್ಳಿ ಎಲ್ಲ ಒಂದು ಅಟ್ಲೀಸ್ಟ್ ವೀಕಲ್ 2-3 ಡೇಸ್ನ ದಯವಿಟ್ಟು ಇಟ್ಕೊಳ್ಳಿ. ಅದನ್ನು ಮಾತ್ರ ಮರಿಬಾರ್ದು ಅಂತ ಹೇಳಿದೆ. ಯಾಕೆಂದರೆ ಇವತ್ತಿನ ಜನ್ರೇಷನ್ ಏನಾಗ್ಬಿಟ್ಟಿದೆ, ಎಲ್ಲ ಬೆಂಗಳೂರು ಸಿಟಿಗೆ ಬರ್ತಾ ಇದ್ದಾರೆ. ಎಲ್ಲ ಹಳ್ಳಿ ಕಡೆಯಿಂದ ಬೆಂಗಳೂರು ಸಿಟಿಗೆ ಬರ್ತಾರೆ. ಬೆಂಗಳೂರು ಸಿಟಿ ಎಲ್ಲರನ್ನೂ ಆಕರ್ಷಣೆ ಮಾಡ್ಕೊಳ್ಳೋದು, ಎಲ್ಲರಿಗೂ ಜೀವನ ಕೊಡುತ್ತೆ. ಬಟ್ ವಾಟ್ ಅಬೌಟ್ ನಮ್ಮದು ಅಗ್ರಿಕಲ್ಚರ್? ಎಲ್ಲ ಈಗ ಲ್ಯಾಂಡ್ಗಳನ್ನ ಇದು ಮಾಡ್ತಾ ಇದ್ದಾರೆ, ಏನು ಲೇಔಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತೇನೆ, ಎಲ್ಲ ಅಗ್ರಿಕಲ್ಚರು ನಮ್ಮ ಇದನ್ನು ಬಿಡಬಾರ್ದು ಅಂತ. ಸೊ ಅದು ನನಗೆ ಈ ಬಿಸ್ನೆಸ್ಸು ಇದು ಬಿಟ್ಟರೆ ಅಗ್ರಿಕಲ್ಚರ್ ಮಾಡ್ತೀನಿ. ನನ್ನದೇ ಆದ ಒಂದು ಸರ್ಕಲ್ ಇದೆ. ಆ ಸರ್ಕಲ್ ಬಿಟ್ಟು ಜಾಸ್ತಿ ನಾನು ಹೋಗಲ್ಲ. ನನ್ನದೇ ಒಂದು ಕ್ವಾಲಿಟಿ ಒಂದು ಸರ್ಕಲ್ ಇಟ್ಕೊಂಡಿದ್ದೀನಿ, ಫ್ರೆಂಡ್ ಸರ್ಕಲ್ಲು. ತುಂಬ ಎಲ್ಲ ಕಡೆನೂ ನಾನು ಹೋಗಲ್ಲ, ಬಿಸ್ನೆಸ್ ಮಾಡ್ತೀನಿ. ಅದ್ರ ಜೊತೆಗೆ ಒಂದು ಸದಭಿರುಚಿ ಪಿಕ್ಚರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸಣ್ಣ ಪುಟ್ಟ ನನ್ನ ಕೈಲಾಗಿದ್ದ ಒಂಚೂರು ಸೇವೆಗಳನ್ನ ಮಾಡ್ತೀನಿ, ಅಂದರೆ ಸೋಷಲ್ ಸರ್ವಿಸ್ಗಳನ್ನ ಎಲ್ಲಾದರೂ ನಮ್ಮ ಕೈಲಾಗಿದ್ದು. ಅದು ಬಿಟ್ಟರೆ ಊರು, ಅಗ್ರಿಕಲ್ಚರು ಇಷ್ಟೇ. ಒಳ್ಳೊಳ್ಳೆ ಪಿಕ್ಚರ್ಗಳು ಮಾಡಬೇಕು, ವರ್ಷಕ್ಕೊಂದೇ ಪಿಕ್ಚರ್ ಆಗಲಿ, ಜನಗಳು ನನ್ನ ಮೆಚ್ಚಂತ ಪಿಕ್ಚರ್ ಮಾಡಬೇಕು ಅನ್ನೋದೇ ನನ್ನ ಆಸೆ. ಮಾಡ್ತಾಯಿದ್ದೀನಿ. ನೋಡೋಣ, ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ. ತುಂಬ ಜನಕ್ಕೆ ಈಸಿಯಾಗಿ ಎಲ್ಲ ಸಿಗೋದಿಲ್ಲ. ಅಂದರೆ ಅದೇನೋ ಬರ್ದಿರ್ಬೇಕು ಅಂತಾರಲ್ಲ, ಆ ಥರ. ಸೊ ಫಸ್ಟ್ ರ್ಯಾಂಕ್ ರಾಜು ಎಲ್ಲ ತಂದು ಕೊಟ್ಟಿದ್ದು. ಅಂದರೆ ಒಂದು ಆಯ್ಕೆ ಅಂತ ಅಂದಾಗ ಫಸ್ಟ್ ರ್ಯಾಂಕ್ ರಾಜು ಆಯ್ಕೆ ಮಾಡ್ಕೋಬೇಕಾದ್ರೆ ಒಂದೇ ಸಿನಿಮಾ ಮಾಡಿದ್ದು. ಸಿನಿಮಾ ಅಂತ ಒಂದು ಫುಲ್ ಫ್ಲೆಡ್ಜ್ ಆಗಿ ಒಂದು ಸಿನಿಮಾ ಮಾಡಿದ್ರು. ಆ ಒಂದು ಸನ್ನಿವೇಶ ಈ ಒಂದು ಗಳಿಗೆಯಲ್ಲಿ ನೆನ್ಸ್ಕೊಳ್ಳೋ ಥರದ್ದಾದರೆ, ಆಮೇಲೆ ಅವತ್ತಿನ ಒಂದು ಸಿನಿಮಾ ಆ್ಯಕ್ಟಿವಿಟೀಸ್ ನಾನು ಹೇಳೋದು 10 ವರ್ಷದ ಹಿಂದೆ ಆ ಒಂದು ಸಿನಿಮಾ ಬಂದಾಗ ಮಾಡೋಂಥ ಪ್ರಮೋಷನ್ ಆಗಿರ್ಬೋದು, ಅಥವಾ ಆ ಸಿನಿಮಾನ ರೀಚ್ ಮಾಡೋವಂಥ ಕೆಲಸ ಆಗಿರ್ಬೋದು, ಅವತ್ತು ಆ ಸಿನಿಮಾಗೆ ರಿಯಾಕ್ಟ್ ಮಾಡಿದಂಥ ಆಡಿಯನ್ಸ್ ಆಗಿರ್ಬೋದು, ಅವತ್ತಿಗೂ ಇವತ್ತಿಗೂ ತುಂಬ ಅಜಗಜ. ತುಂಬ 10 ವರ್ಷಕ್ಕೆ ತುಂಬ ಚೇಂಜಸ್, ಎವ್ರಿ ಇಯರ್ ಚೇಂಜ್ ಆಗುತ್ತೆ. ಆ ಚೇಂಜಸ್ ತಕ್ಕಂಗೆ ನಾವು ನಡ್ಕೊಂಡು ಹೋಗ್ಬೇಕು. ಅದನ್ನು ನೋಡ್ಕೊಂಡು ಬಂದಾಗ ಹೆಂಗೆ ಅನ್ಸುತ್ತೆ ಅಂದರೆ, ಇವತ್ತು ರಾಜು ಜೇಮ್ಸ್ ಬಾಂಡ್ ರಿಲೀಸ್ ಮಾಡ್ತಾ ಇದ್ದೀರಿ. ಸೊ ಈ ನಡುವೆ ಗುರು ನೋಡ್ತಾ ಇರೋಂಥ ಆ ವಾಸ್ತವ ಸ್ಥಿತಿ ಹೆಂಗಿದೆ ಅಂತ.
ಯಾಕಂದ್ರೆ ಇವತ್ತು ಇಂಡಸ್ಟ್ರಿ ಎಷ್ಟು ಬದಲಾಗಿದೆ ಅಂತಂದ್ರೆ ನಾವು ಸಿಕ್ಕಿದಾಗೆಲ್ಲ ಚರ್ಚೆ ಮಾಡ್ತಿರ್ತೀವಿ ಎಲ್ಲರ ಜೊತೆಗೆ, ಏನ್ ಹಿಂಗ್ ಆಗೋಯ್ತಲ್ಲ, ಯಾಕೆ ಹಿಂಗ್ ಆಯ್ತಲ್ಲ ಅಂತ ಅನ್ಬಿಟ್ಟು. ಸೊ ಹಾಗಾಗಿ ನೋಡಿ, ಫಸ್ಟ್ ರ್ಯಾಂಕ್ ರಾಜು 15 ಆದಾಗ ಈ ಥರ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮು, ಈ ಥರ ಸ್ಟೋರಿ, ರೀಲ್ಸ್ ಆ ಥರ ಇರಲಿಲ್ಲ. ಇತ್ತು ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ ಇತ್ತು, ಸ್ವಲ್ಪ ವಾಟ್ಸಪ್ ಇತ್ತು. ಸೊ ಆವಾಗ ಪ್ರಮೋಷನ್ನೇ ಬೇರೆ, ಚೆನ್ನಾಗಿ ರೀಚ್ ಆಗ್ತಾ ಇತ್ತು. ಈಗ ಇನ್ನೂ ಪ್ರಮೋಷನ್ ಮಾಡಬೇಕು, ಈಗ ತುಂಬ ಇದಾಗುತ್ತೆ. ಏನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ತುಂಬ ಇದೆ, ಪಿಕ್ಚರ್ಗಳು ಅದೇ ಥರ ಬರ್ತಾ ಇದೆ. ಬೇರೆ 10 ವರ್ಷಕ್ಕೆ ತುಂಬಾ ಇದಾಗ್ತಾ ಇದೆ. ಆಮೇಲೆ ಏನಂದರೆ ಇಂಡಸ್ಟ್ರಿ ಪಿಕ್ಚರ್ಗಳು ಗೆಲ್ಲಬೇಕು. ನನ್ನ ಅನಿಸಿಕೆ, ಪಿಕ್ಚರ್ ಗೆದ್ದರೆ ನಿಮಗೆ ಗೊತ್ತಿರೋಂಗೆ, ಒಂದು ಫಿಲ್ಮ್ ಗೆದ್ದರೆ ನೋಡಿ ನೀವು ಪ್ರಮೋಷನ್ನು, ಥಿಯೇಟ್ರಲ್ಲಿ ಪಾರ್ಕಿಂಗ್ ಮಾಡೋರಿಂದ ಹಿಡಿದು, ಕ್ಯಾಂಟೀನ್ ನಡೆಸೋರಿಂದ ಹಿಡಿದು, ಆ ಥಿಯೇಟ್ರ್ ಒಂದು ಫುಲ್ಲಾಗಿ ಅದಕ್ಕೆ ಬಾಡಿಗೆ ಬಂದು ಎಲ್ಲ ನೆಟ್ವರ್ಕು. ಒಂದು ಪಿಕ್ಚರ್ ಸ್ಟಾರ್ಟ್ ಆದರೆ 100-105 ಜನಕ್ಕೆ ಲೈಫ್ ಸಿಗುತ್ತೆ, 100-105 ಜನಕ್ಕೆ ನಾವು ಕೆಲಸ ಸಿಗುತ್ತೆ. ಅದು ಈಗೇನಂದರೆ ಕೆಲವರು ಭಾವನೆಗಳು, ಸಮಾಜದಲ್ಲಿ ಭಾವನೆ, ಫಿಲ್ಮ್ ಅಂದರೆ ಏನೋ ಅಂದ್ಕೊಬಿಟ್ಟಿದ್ದಾರೆ, ಫಿಲ್ಮ್ ಅಂದರೆ ಎಲ್ಲೋ ತರ್ತಾರೆ, ಏನೋ ಫ್ಯಾಷನ್. ಹಂಗಲ್ಲ ಪಾಪ. ಒಬ್ಬ ಪ್ರೊಡ್ಯೂಸರ್ ಬಂದರೆ ನಾವು ಪ್ರೊಡ್ಯೂಸರಿಗೆ ಸಾಥ್ ಕೊಡಬೇಕು. ನೀವೇ ಅಂದ್ಕೊಳ್ಳಿ, ಈಗ ನಮ್ಮ ಪಿಕ್ಚರಲ್ಲಿ ಬರುತ್ತೆ ಅನ್ನೋ ಗ್ಯಾರಂಟಿ ಇದೆಯಾ? ಈಗ ಒಂದು 5 ಕೋಟಿ 2 ಕೋಟಿ ಯಾವ್ದಾರು ನೀವು ರಿಯಲ್ ಎಸ್ಟೇಟಿಗೂ ಹಾಕಿದರೆ ನಿಮ್ಗೆ 90% ಅಕ್ಯುರೇಟ್ ಇದೆ, ಅದರಲ್ಲಿ ಇನ್ಕಮ್ ಬರುತ್ತೆ. ಲಾಭ ಬರಲಿ ಬಿಡಲಿ, ಒಂದು 25-30% ಲಾಭ. ಫಿಲ್ಮಲ್ಲಿ ರಿಲೀಸ್ ಆಗಿ ನಿಮಗೆ ಫಸ್ಟ್ ವೀಕ್ ಸೆಕೆಂಡ್ ತನಕ ಧೈರ್ಯನೇ ಇಲ್ವಲ್ಲ. ಆ ಧೈರ್ಯ ಮಾಡಿ ಒಬ್ಬ ಪ್ರೊಡ್ಯೂಸರ್ ಬಂದು ಇನ್ವೆಸ್ಟ್ ಮಾಡ್ತಾನೆ ಅಂದರೆ ನಾವು ಅವನಿಗೆ ರೆಸ್ಪೆಕ್ಟ್ ಕೊಡಬೇಕು, ಅವನಿಗೆ ಸಾಥ್ ಕೊಡಬೇಕು, ಅವನಿಗೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಬೇಕು, ಇಂಡಸ್ಟ್ರಿನೂ ಸಪೋರ್ಟ್ ಮಾಡಬೇಕು. ಸೊ ಫಿಲ್ಮ್ ಅಂದರೆ ಫಿಲ್ಮ್ ಮೇಕರ್ಸ್ ಅಂದರೆ ಹಂಗೆ, ಫಿಲ್ಮ್ ಇಂಡಸ್ಟ್ರಿ ಹಿಂಗೆ ಅಂದರೆ ಆ ಕೆಟ್ಟ ಭಾವನೆ ಇದೆ. ಬಟ್ ಫಿಲ್ಮು ಇಟ್ಸ್ ಎ ವೆರಿ ಗುಡ್ ಇಂಡಸ್ಟ್ರಿ. ಯಾಕೆಂದರೆ ಒಬ್ಬ ಏನೋ ನಾನು ಚಿಕ್ಕಮಗಳೂರಿಂದ ಹಳ್ಳಿಲಿದ್ದವನ್ನ ಹೀರೋ ಆಗಿ ಇರ್ತಾರಂತೆ, ಇನ್ನೊಬ್ಬರು ಎಲ್ಲೇ ಇದ್ದರು ಹಾಲಿವುಡ್ ಬಾಲಿವುಡ್ ಹೋಗ್ತಾರೆ. ಎಲ್ಲೋ ಇದ್ದು ಶಾರುಖ್ ಖಾನ್, ಎಲ್ಲೊಬ್ಬರು ಇದ್ದರು 1 ಕೋಟಿ ಪಿಕ್ಚರ್ ಮಾಡಿ 100 ಕೋಟಿ ಆಗುತ್ತೆ. ಇದು ಪಿಕ್ಚರಲ್ಲಿ ಮಾತ್ರ ಆಗೋದು. ಎಲ್ಲೋ ಒಂದು ಕಾಂತಾರ ನೋಡಿ ನಿಮಗೆ ಹೆಂಗಿದ್ದು ವರ್ಲ್ಡ್ ವೈಡ್ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡುತ್ತೆ. ಎಲ್ಲೋ ಬಂಗಾರ ಮಳೆ, KGF ಇವೆಲ್ಲ ತಗೊಂಡಾಗ ಫಿಲ್ಮ್ ಅನ್ನೋದ್ರಲ್ಲೇ ಆಗೋದು ನಿಮಗೆ. ಅದು ಓವರ್ ನೈಟ್ ಈ ಥರ ಬ್ಲಾಸ್ಟ್ ಆಗೋದು ಫಿಲ್ಮಲ್ಲಿ. ಸೊ ಫಿಲ್ಮ್ ಒಂದು ವೆರಿ ಗುಡ್ ಮೀಡಿಯಾ. ಅದನ್ನು ಒಳ್ಳೆ ರೀತಿಲಿ ನಾವು ಉಪಯೋಗಿಸ್ಕೊಬೇಕು. ಆಮೇಲೆ ಒಳ್ಳೆ ರೀತಿ ಅದನ್ನ ಪ್ರೀತಿ ಮಾಡಬೇಕು. ಕೆಲವರು ಹೌದು ಯಾವುದೋ ಓಕೆ ಎಲ್ಲರೂ ಅಂತ ಹೇಳಲ್ಲ, ಕೆಲವರು ಪಿಕ್ಚರನ್ನು ಏನಕ್ಕೋ ಬರ್ತಾರೆ, ಫ್ಯಾಷನ್ ಇರಲ್ಲ, ಅರ್ಧ ಮಾಡ್ತಾರೆ, ಅರ್ಧಕ್ಕೆ ನಿಲ್ಲಿಸ್ತಾರೆ, ಗೊತ್ತಿರಲ್ಲ. ಹಂಗಲ್ಲ, ಕೆಲವರು ಪಾಪ ಫ್ಯಾಷನ್ ಇಟ್ಕೊಂಡೇ ಬರ್ತಾರೆ. ಫಿಲ್ಮ್ ಮಾಡಬೇಕು, ಜನಗಳಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡಬೇಕು, ಒಳ್ಳೆ ಮೆಸೇಜ್ ಕೊಡಬೇಕು ಅಂತ. ಇವನ್ ನೋಡಿ ನಮ್ಮ ಫಿಲ್ಮ್ ಮೀಡಿಯಾ ಇದೆಯಲ್ಲ, ಇಟ್ಸ್ ಎ ವೆರಿ ಗುಡ್ ಮೀಡಿಯಾ. ಅಂದರೆ ನೀವು ಒಂದು ಯಾವ್ದಾದ್ರು ಮೆಸೇಜ್ ಕೊಟ್ಟರೆ ಅದನ್ನು ಜನಗಳು ರಿಸೀವ್ ಮಾಡ್ಕೋತಾರೆ. ಸಪೋಸ್ ನಾನು ಫಸ್ಟ್ ರ್ಯಾಂಕ್ ರಾಜುಲ್ಲೇ ಮಾಡಿದಾಗ ಒಂದು ಎಜುಕೇಷನ್ ಬೇಸ್ ಬಗ್ಗೆ ಮಾಡಿದ್ದೆ, ಆ ಜನಗಳಿಗೆ ಇಂಪ್ಯಾಕ್ಟ್ ಆಯಿತು. ಇನ್ನೊಂದು ಯಾವುದೋ ಒಂದು ಮೆಸೇಜ್ ಜನಗಳಿಗೆ ಬೇಗ ರೀಚ್ ಆಗುತ್ತೆ. ಆಮೇಲೆ ಜನಗಳಿಗೆ ಎಂಟರ್ಟೈನ್ಮೆಂಟು. ಸೊ ಹಾಗಾಗಿ ನಮ್ಮ ಕನ್ನಡ ಚಿತ್ರರಂಗನೂ ಬೇರೆ ಚಿತ್ರರಂಗ ಥರನೇ ಒಳ್ಳೆ ಚಿತ್ರಗಳು ಆಗಬೇಕು. ಥಿಯೇಟ್ರಿಕಲಿ ವಿನ್ ಆಗಬೇಕು. ನೀವು OTTಲಿ ಬಂದು ನೋಡೋಕ್ಕಿಂತನೂ ಥಿಯೇಟ್ರಿಕಲಿ ವಿನ್ ಆದರೆ ತುಂಬ ಜನಗಳಿಗೆ ಲೈಫ್ ಸಿಗುತ್ತೆ. ಈಗ ಥಿಯೇಟ್ರುಗಳು ತುಂಬ ಹೋಗ್ತಾ ಇದೆ, ಮೇಯ್ನ್ ಥಿಯೇಟ್ರುಗಳನ್ನ ಹೊಡಿತಾ ಇದ್ದಾರೆ, ಕಾಂಪ್ಲೆಕ್ಸ್ ಮಾಡ್ತಾ ಇದ್ದಾರೆ. ಆಫ್ಟರ್ 5 years ನೆಕ್ಸ್ಟ್ ಏನು ಅಲ್ವಾ? ಹಂಗಾಗಿ ಇಂಡಸ್ಟ್ರಿ ಇದಾಗ್ತಾ ಹೋಗುತ್ತೆ. ತಮಿಳ್ನಾಡಲ್ಲಿ ತೆಲುಗು ಒಂದು ರೇಟ್ ಫಿಕ್ಸ್ ಮಾಡಿದ್ದಾರೆ, ಇಷ್ಟು ರೇಟ್ ಮೇಲೆ ಯಾವುದೇ ಫಿಲ್ಮ್ ಆಗಲಿ ಹೋಗಬಾರ್ದು ಅಂತ. ಅದು ಇಲ್ಲಿ ಆಗಬೇಕು. ಅದಕ್ಕೆ ಒಗ್ಗಟ್ಟಾಗಿ ಎಲ್ಲ ಚಿತ್ರರಂಗ ದಿಗ್ಗಜರು ಸೇರಿ ಸರ್ಕಾರದಲ್ಲಿ ಹೋಗಿ ನಾವು ಅವ್ರ ಹತ್ರ ಮನವಿ ಮಾಡ್ಕೋಬೇಕು, ಅವರಿಗೆ ಹೇಳಬೇಕು, ಅವರಿಗೆ ಅರಿವು ಮಾಡಬೇಕು. ಯಾಕೆಂದರೆ ಮಲ್ಟಿಪ್ಲೆಕ್ಸಲ್ಲಿ ಯಾವುದೋ ಫಿಲ್ಮ್ ಬಂತು, 400 ರೂಪಾಯಿ ಮಾಡ್ತಾರೆ, 500 ರೂಪಾಯಿ. ಒಬ್ಬ ಮಿಡಲ್ ಕ್ಲಾಸ್ ಪಾಪದವ್ರು ಹೆಂಗೆ 500 ರೂಪಾಯಿ ಒಂದು ಫ್ಯಾಮಿಲಿ ಕರ್ಕೊಂಡವ್ರು 300-400 ರೂಪಾಯಿ ಬೇಕು, ಅವ್ನು ಹೆಂಗೆ ನೋಡೋದು? ಅದಕ್ಕೆ ಅಲ್ಲೂ ಒಂದು ಕನ್ನಡಕ್ಕೆ ಇಷ್ಟು ಸ್ಲ್ಯಾಟ್ 10 ಸ್ಕ್ರೀನ್ ಇದ್ದರೆ 5 ಸ್ಕ್ರೀನ್ ಕನ್ನಡಕ್ಕೆ ಮಾಡಬೇಕು. ಕನ್ನಡಕ್ಕೆ ಮಾಡಿ ಒಂದು ರೇಟ್ ಫಿಕ್ಸ್ ಮಾಡಬೇಕು, 100 ರೂಪೀಸ್ 150 ಈ ರೇಂಜಲ್ಲಾದರೆ ಎಲ್ಲರೂ ಮಧ್ಯಮ ವರ್ಗದವರು ಎಲ್ಲರೂ ನೋಡ್ತಾರೆ ಪಿಕ್ಚರು. ನೀವು 500 ರೂಪಾಯಿ 1000 ರೂಪಾಯಿ ಇಟ್ಟರೆ ಯಾರು ನೋಡ್ತಾರೆ ಹೇಳಿ? ಅದಾದಮೇಲೆ ಕನ್ನಡ ಫಿಲ್ಮ್ ಅಂದ ತಕ್ಷಣ ಬೆಳಗ್ಗೆ 10:30 9:00 ಶೋ ಕೊಟ್ಬಿಡ್ತಾರೆ. 9:00 ಯಾರು ಹೋಗ್ತಾರೆ ನೀವು ಹೇಳಿ? ಎಲ್ಲ ಕೆಲಸಗಳು ಬಿಟ್ಟು 9:00 ಹೋಗಿದ್ರೆ ಒಂದು 4-5 ಜನ ಇರ್ತಾರೆ, ಸ್ಕೂಲ್ ಕಾಲೇಜ್ ಸ್ಟೂಡೆಂಟ್. ನಮ್ಮ ಕನ್ನಡ ಪಿಕ್ಚರ್ ಆಫ್ಟರ್ 4:30 5:30 ಶೋಗಳು ಕೊಡು. ಇದನ್ನೆಲ್ಲ ಚೇಂಜಸ್ ಮಾಡಿಕೊಂಡ್ರೆ ಸ್ವಲ್ಪ ಒಳ್ಳೇದಾಗುತ್ತೆ. ಒಳ್ಳೊಳ್ಳೆ ಫಿಲ್ಮ್ ಮಾಡಬೇಕು, ನಾವೆಲ್ಲ ಒಗ್ಗಟ್ಟಾಗಿ ಮಾಡಿದ್ರೆ ಕನ್ನಡ ಇಂಡಸ್ಟ್ರಿ ಮೇಲೆ ತರಬೇಕು. ಪ್ರತಿ ವಾರ 2 ಪಿಕ್ಚರ್ ಇಲ್ಲಿ ಹಿಟ್ ಆಗ್ಬೇಕು. ನಮ್ಗೆ ಅದೇ ದೇವ್ರ ಹತ್ರ ಕೇಳ್ಕೊಡೋದು. ನಾನು ರೀಸೆಂಟ್ ಇಟ್ಟು ಫಾರೆಸ್ಟಲ್ಲಿ ಅಷ್ಟು ಜನ ಕಲಾವಿದರು, ಅಷ್ಟು ಜನ ಇನ್ಕ್ಲೂಡಿಂಗ್ ಯು, ಅನೀಶು, ಮತ್ತು ಏನೋ ಚಿಕ್ಕಣ್ಣ, ರಂಗಣ್ಣರವರು, ಎಷ್ಟು ಒಂದೊಂದು ಅಂದರೆ ಈ ಥರದೊಂದು ತುಂಬ ಕಲಾವಿದರೆಲ್ಲ ಸೇರ್ಕೊಂಡು ಒಂದು ಪಿಕ್ಚರ್ ಮಾಡಿದಾಗ ಹೆಂಗಾಗುತ್ತೆ ಅಂತಂದರೆ, ಅಂದರೆ ಫ್ಯಾಮಿಲೀಸ್ ಹೋಗ್ತಿದೆ ಇವತ್ತು ಪಿಕ್ಚರ್ಗೆ. ಸೊ ಅದೇ ಥರ ರಾಜು ಜೇಮ್ಸ್ ಬಾಂಡಲ್ಲೂ ಅದೊಂದು, ಈಗ ಅಚ್ಯುತ್ ಅವ್ರು ಇದ್ದಾರೆ, ಏನೋ ಸಾಧು ಕೋಕಿಲ್ ಅವ್ರು ಇದ್ದಾರೆ, ಚಿಕ್ಕಣ್ಣ ಇದ್ದಾರೆ, ರವಿಶಂಕರ್ ಅವ್ರು ಇದ್ದಾರೆ, ಮೇಜರ್, ತಬ್ಲಾ ನಾಣಿ. ಅಂದರೆ ಅಂದರೆ ಆ ಥರದೊಂದು ಇಲ್ಲ, ಇದು ಒಂದು ಓವರ್ ಆಲ್ ಎಲ್ಲ ಒಂಥರ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಇದು. ಆಮೇಲೆ ಎಲ್ಲ ದೊಡ್ಡ ತಾರಾ ಬಳಗ ಇಟ್ಕೊಂಡು ಮಾಡಿದ್ದೀವಿ. ಒಂಥರ ಎಲ್ಲ ಮಸಾಲ ಇದೆ ಪಿಕ್ಚರಲ್ಲಿ. ನಿಮಗೆ ಸ್ಟಾರ್ಟಿಂಗಿಂದ ಎಮೋಷನಲ್ ಹಿಡಿದು ಕಾಮಿಡಿ
ಆ್ಯಕ್ಷನ್, ಒಂದು ಥ್ರಿಲ್ಲಿಂಗ್ ಎಲ್ಲ ಎಲಿಮೆಂಟ್ಸ್ ಇಟ್ಕೊಂಡು ಮಾಡಿರೋಂಥ ಒಂದು 2 ಗಂಟೆ 10 ನಿಮಿಷದ ಒಂದು ಒಳ್ಳೆ ಪ್ಯಾಕೇಜೇ ರಾಜು ಜೇಮ್ಸ್ ಬಾಂಡ್. ರಾಜು ಇದ್ದಾನೆ, ಜೇಮ್ಸ್ ಬಾಂಡ್ ಯಾಕೆ ಅನ್ನೋದನ್ನ ಪಿಕ್ಚರಲ್ಲಿ ನೋಡಬೇಕು. ಬಟ್ ಎಲ್ಲದಕ್ಕಿಂತ ಮುಂಚಾಗಿ ನಾನು ಅಣ್ಣವರ ದೊಡ್ಡ ಫ್ಯಾನು. ನನ್ನ ಜೀವನದಲ್ಲಿ ನಾನು ಹುಟ್ಟಿದಾಗಿಂದ ನಾನು ಸ್ಕೂಲ್ ಟೈಮಲ್ಲಿ ಅಣ್ಣವ್ರ ಹಾಡೇ ಹೇಳ್ತಾ ಇದ್ದಿದ್ದು. ಚಿಕ್ಕ ವಯಸ್ಸಿಂದನೂ ಅಣ್ಣವ್ರ ಹಾಡೆಲ್ಲ ಬರ್ಕೊಂಡು ಕಲಿತು ಹೇಳ್ತಿದ್ದೆ. ಹುಟ್ಟಿದ್ದಾರೆ ಕನ್ನಡ ನಾಡು, ಅಶ್ವಮೇಧ ಎಲ್ಲ. ಅದಾದ್ಮೇಲೆ ಬೆಂಗಳೂರು ಬಂದಮೇಲೆ ಅಪ್ಪು ಸರ್ ನನಗೆ ಈ ಏರಿಯಾದಲ್ಲಿ ಸಿಕ್ಕಿದ್ರು. ಅವರಂತೂ ಅವರಿಬ್ಬರು ನನ್ನ ಲೈಫಲ್ಲಿ ಮಿಸ್ ಮಾಡ್ಕೊಳ್ತೀನಿ ಅಂದರೆ ಅಪ್ಪು ಸರ್ನ. ಎವ್ರಿ ಡೇ ಅವ್ರ ಬಗ್ಗೆ ಮಾತಾಡ್ತೀನಿ. ದೊಡ್ಡ ಸ್ಫೂರ್ತಿ ಕೂಡ ಅವ್ರು ಇರಬೇಕಿತ್ತು. ಅವರಿದ್ದರೆ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ನಮಗೆ ಪಿಲ್ಲರ್ ಕಳ್ಕೊಂಡ್ವಿ. ಯಾಕೆಂದರೆ ಅವರು ಒಳ್ಳೆ ಫಿಲ್ಮ್ ಮಾಡೋರು, ಅದ್ರ ಜೊತೆಗೆ PRKಲಿ ನಮ್ಮಂಥ ಅಪ್ಕಮಿಂಗ್ ಆ್ಯಕ್ಟ್ರ್ಗಳಿಗೆ ಪ್ರೊಡ್ಯೂಸ್ ಮಾಡೋರು. ಅವ್ರನ್ನ ಯಾವಾಗಲೂ ಮಿಸ್ ಮಾಡ್ಕೋತೀನಿ. ಅವರೆಲ್ಲ ಇದ್ರು ಚೆನ್ನಾಗಿರಲಿ, ರಾಜು ಜೇಮ್ಸ್ ಬಾಂಡಿಗೆ ಅವ್ರ ಆಶೀರ್ವಾದ ಇರಲಿ ಅಂತ. ಹಾಗೆ ಈಗ ರಾಜು ಜೇಮ್ಸ್ ಬಾಂಡ್ ಫೆಬ್ರವರಿ 14 ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಕೊಡೋಕೆ ರೆಡಿ ಮಾಡ್ಕೊಂಡು ಬರ್ತಾ ಇದ್ದೀನಿ ಅನ್ಕೊಂಡು. ಮೊನ್ನೆ ಶ್ರೀಮುರಳಿ ಅವರು ನಮ್ದು ಟ್ರೈಲರ್ ಲಾಂಚ್ ಮಾಡಿದಾಗಲೂ ಈ ವಿಷಯ ಬಂತು. ಅದೇ ನೀವು ಹೇಳ್ತಾ ಇದ್ರಿ ಅಂದ್ರೆ ಅವ್ರ ಆಶೀರ್ವಾದ ಅದು ಇರುತ್ತೆ ಬಿಡಿ. ನಾನು ಎವ್ರಿ ಡೇ ಅಂದ್ರೆ ರಾಜು ಜೇಮ್ಸ್ ಬಾಂಡು, ರಾಜು ಅಣ್ಣ, ಜೇಮ್ಸ್ ಅಪ್ಪು ಅಂಡ್ ಬಾಂಡು ಅಗೇನ್ ಅವರೆಲ್ಲ ಸ್ಫೂರ್ತಿ. ಅವ್ರನ್ನ ನಾನು ಹೋಲಿಕೆ ಮಾಡಲ್ಲ. ಅವ್ರ ಸ್ಫೂರ್ತಿ, ಅವ್ರ ಪ್ರೀತಿ, ಅವ್ರ ಆಶೀರ್ವಾದ ಆ ಹೆಸರಲ್ಲಿ ಅವ್ರದ್ದು ಹೇಳೇ ಅಷ್ಟೇ, ರಾಜು ಜೇಮ್ಸ್ ಬಾಂಡ್ ಅಂತ. ಅವ್ರು ಯಾವತ್ತಿದ್ರು ಅಣ್ಣವ್ರ ಬಾಂಡ್. ರಾಜು ಸೀರೀಸ್ ಮುಂದುವರಿಯುತ್ತಾ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಮುಂದೆ ಆ ಥರದ ಕಥೆಗಳು ಬರುತ್ತೋ ಇಲ್ವೋ, ನಾನು ಮುಂದುವರಿಯಲ್ಲ ಅಂತ ಹೇಳಲ್ಲ, ಮಾಡೋದೇ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಗೊತ್ತಿಲ್ಲ ಯಾವ ಥರ ಕಥೆಗಳು ಮುಂದೆ ಬರುತ್ತೆ, ಯಾವ ಥರ ಕನೆಕ್ಟ್ ಆಗುತ್ತೆ, ಯಾವ ಥರ ರಾಜು ಬಿಡ್ತೀನಿ ಅಂತಲೂ ಹೇಳಿದ್ರೆ ಬೇಕು ಅಂತಲೂ ನಾನು ಹೇಳಲ್ಲ. ಮುಂದಿನ ದಿನಗಳಲ್ಲಿ ಯಾವ ಥರ ಬರುತ್ತೆ ಆ ಥರ ತಗೊಂಡು ಹೋಗ್ತೀನಿ. ಬ್ಯಾಲೆನ್ಸ್ ಗೋ ವಿತ್ ಫ್ಲೋ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ. ಬಟ್ ಜನಗಳಿಗೆ ಎಂಟರ್ಟೈನ್ಮೆಂಟ್ ಮಾಡೋಂಥ ಕತೆ ಮಾತ್ರ ಮಾಡ್ತೀನಿ. ಕೆಲವೊಂದು ಕಾಂಬಿನೇಷನ್ಗಳು ಮಾತ್ರ ಆ ಥರ ವರ್ಕ್ ಆಗೋದು. ಈಗ ಕಿರಣ್ ರವೀಂದ್ರನಾಥ್ ಮ್ಯೂಸಿಕ್ಕು ಅಥವಾ ನರೇಶ್ ಡೈರೆಕ್ಷನ್ನು ಆ್ಯಂಡ್ ಗುರುನಂದನ್, ಈ ಕಾಂಬಿನೇಷನ್ ನೀವು ಎರಡೂ ತುಂಬ ನೀಟಾಗಿ ಅದನ್ನು ಅಚ್ಚುಕಟ್ಟಾಗಿ ಪ್ರೆಸೆಂಟ್ ಮಾಡಿದ್ರಿ. ಜನನೂ ಅಷ್ಟೇ ಚೆನ್ನಾಗಿ ರಿಸೀವ್ ಮಾಡಿದ್ರು. ಎರಡೂ ಸಕ್ಸಸ್ಫುಲ್ ಸಿನಿಮಾಗಳು, ತುಂಬ ಸಕ್ಸಸ್ಫುಲ್ ಸಿನಿಮಾಗಳು. ಸೊ ಹಂಗಾಗಿ ಕಾಂಬಿನೇಷನಲ್ಲಿ ಮತ್ತೆ ಏನಾದರೂ ಸಿನಿಮಾ ಮಾಡೋ ಐಡಿಯಾ ಇದೆಯಾ? ಆ ಥರದ್ದು ಏನಾದ್ರು ವರ್ಕ್ ಆಗ್ತಿದೆಯಾ? ಇಲ್ಲ, ಫಸ್ಟ್ ರ್ಯಾಂಕ್ ರಾಜು ನರೇಶ್ ಜೊತೆ ಒಂದು ಕತೆ ಕೇಳಿದ್ದೀನಿ, ಆಲ್ಮೋಸ್ಟ್ ಓಕೆ ಮಾಡಿದ್ದೀವಿ. ಸೊ ನಂದೆಲ್ಲ ಬ್ಯಾಕ್ ಟು ಬ್ಯಾಕ್ ಇದು ರಿಲೀಸ್ ಇದ್ದು, ಮತ್ತು ಮಿಸ್ಟರ್ ಜಾಕ್ ಶೂಟ್ ಇದೆ, ಸಾಂಗ್ ಶೂಟ್ ಇದೆ. ಅದು ಮುಗಿಸ್ಕೊಂಡು ಅದನ್ನ ಪ್ರೀ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಅದು ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಟೈಟಲ್ ಎಲ್ಲ ಹೇಳಕ್ಕೆ ಹೋಗಲ್ಲ, ಅದು ಪ್ಲಾನಿಂಗ್ ಇದೆ. ಅದು ರಾಜು ಫಸ್ಟ್ ನರೇಶ್ ಜೊತೆ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಬೇರೆ ಅದು ಇನ್ನೊಂದು ಬೇರೆ ಥರ ನೇನ ಕತೆ, ಒಂಥರ ಗುರುನಂದನ್ ಮತ್ತೊಂದು ಶೇಡು ಮಾಡೋಕ್ಕೆ ಹೊರಟಿದ್ದಾರೆ. ಅದು ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಅದು ಪೈಪ್ಲೈನಲ್ಲಿದೆ ಎಲ್ಲ. ಇದು ಮಿಸ್ಟರ್ ಜಾಕು ಮತ್ತು ಹ್ಯಾಪಿ ಎಂಡಿಂಗ್ ರಿಲೀಸಿಗಿದೆ. ನರೇಶ್ ಜೊತೆ ಒಂದು ಪಿಕ್ಚರ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಅಂದರೆ ಇದು ಗೊತ್ತಿದ್ದು ಆಗುತ್ತಾ ಅಥವಾ ಗೊತ್ತಿಲ್ಲ ಗೊತ್ತಿಲ್ಲ. ಅಂದರೆ ಕೆಲವೊಂದು ಹೀರೋಗಳಿಗೆ ಅವ್ರವ್ರ ಸಿನಿಮಾಗಳಲ್ಲಿ ಮ್ಯೂಸಿಕ್ಕು ಹಾಡುಗಳು ಗೊತ್ತಿಲ್ಲದೇ ಅಂದರೆ ಒಂದು ಬೊಂಬಾಟಾಗಿ ಒಂದು ಇಮೇಜ್ನ ಕಟ್ಕೊಟ್ಬಿಡುತ್ತೆ. ಅದೊಂದು ಬ್ರ್ಯಾಂಡ್ ಆಗಿಬಿಡುತ್ತೆ ಈಸಿಲಿ. ಸೊ ಈ ಸಿನಿಮಾ ರಾಜು ಜೇಮ್ಸ್ ಬಾಂಡಲ್ಲೂ ಈಗ ಬ್ಯಾಕ್ ಟು ಬ್ಯಾಕ್ ಹಿಟ್ಸು. ಟೈಟಲ್ ಸಾಂಗು ತುಂಬ ಚೆನ್ನಾಗಿದಾಗಿದೆ ಆ್ಯಂಡ್ ಕಣ್ಮಣಿ ಸಾಂಗು ತುಂಬ ಚೆನ್ನಾಗಿದೆ. ಆಮೇಲೆ ಬೇಕಿತ್ತ ಹಾಡು, ಎಸ್ಪೆಷಲಿ ಈ ಆಲ್ಬಮ್ ಬಗ್ಗೆ ಹೇಳೋ ಥರದ್ದು ಅದು. ಇಲ್ಲ, ಅನೂಪ್ ಸುಲಿನು ಒನ್ ಆಫ್ ದ ಬ್ಯೂಟಿಫುಲ್ ಮ್ಯೂಸಿಕ್ ಡೈರೆಕ್ಟರ್. ಫಸ್ಟು ನನಗೆ ದೀಪಕ್ ಅವ್ರನ್ನ ಕರ್ಕೊಬಂದಾಗ ಅವ್ರ ಹಳೆ ಚಿತ್ರಗಳ ಸಾಂಗ್ ಎಲ್ಲ ಕೇಳಿದೆ, ಸಿದ್ಲಿಂಗು ಅದೆಲ್ಲ ತುಂಬ ಇಷ್ಟ ಆಗಿತ್ತು. ಆಮೇಲೆ ಅವ್ರ ಕಾಂಬಿನೇಷನ್ ದೀಪಕ್ಗೆ ತುಂಬ ಎಲ್ಲ ಪಿಕ್ಚರ್ಗಳು ಅವ್ರು ಮಾಡಿರೋದ್ರಿಂದ ಓಕೆ ಅಂತ ಆಯಿತು. ಆ ಟ್ಯೂನ್ಗಳೆಲ್ಲ ಕೇಳಿದಾಗ ಖುಷಿನೇ ಆಯ್ತು. ಅದಾದಮೇಲೆ ಬೇಕಿತ್ತ ಸಾಂಗ್ನ ನಮ್ಮ ದೀಪಕ್ಕೆ ಬರೆದಿರೋದು. ಏನು ಚೆನ್ನಾಗಾಗುತ್ತೆ ದೀಪಕ್ ಅಂದ್ಕೊಂಡ್ವಿ. ಬಟ್ ಅದು ಸಾಂಗ್ ರಿಲೀಸ್ ಆಗಿ ಬಿಟ್ಟ ಮೇಲೆ ಬ್ಯೂಟಿಫುಲ್ ಒಂಥರ ಎಲ್ಲರೂ ಆಡು ಭಾಷೆ ಬೇಕಿತ್ತ ಅಂತ. ಅದನ್ನು ಕಣ್ಮಣಿ ಹಾಡಂತೂ ತುಂಬ ಹಿಟ್ ಆಗಿದೆ. ಅದನ್ನು ಲಂಡನ್ನಲ್ಲಿ ಶೂಟ್ ಮಾಡಿದ್ದು, ಒನ್ ಆಫ್ ದ ಬ್ಯೂಟಿಫುಲ್ ರೊಮ್ಯಾಂಟಿಕ್ ಸಾಂಗ್. ಅದಾದಮೇಲೆ ಈಗ ಮೊನ್ನೆ ಬಾಂಡ್ ಸಾಂಗ್ ಒಂದು ಬಿಟ್ಟಿದ್ವಿ. ನೆಕ್ಸ್ಟ್ ಇನ್ನೊಂದು ಸಾಂಗ್ ಇದೆ, ಅದನ್ನು ಬಿಡ್ತೀವಿ. ಟ್ರೈಲರ್ ಬಿಟ್ಟಿದ್ವಿ. ಟ್ರೈಲರ್ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಯಾಕೆಂದರೆ ನನ್ನ ಗುರುದು ಆ್ಯಕ್ಷನ್ ಇನ್ನೂ ಬಿಟ್ಟಿರಲಿಲ್ಲ. ಸಡನ್ ನೋಡಿದ ತಕ್ಷಣ ಗುರುದು ಎಲ್ಲ ಎಲಿಮೆಂಟ್ಸು ಇಲ್ಲಿದೆ ಅಂತ. ಆ ಟ್ರೈಲರ್ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಇನ್ನು ಮುಂದೆ ರಿಲೀಸ್ ಫೆಬ್ರವರಿ 14. ನಾನು ವೆಯ್ಟ್ ಮಾಡ್ತಾಯಿದ್ದೀನಿ, ಜನ ಹೇಗೆ ತಗೋತಾರೆ, ನನ್ನನ್ನು ಈ ಒಂದು ಅವತಾರನ ಹೇಗೆ ರಿಸೀವ್ ಮಾಡ್ಕೋತಾರೆ ಅನ್ನೋದನ್ನ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಹೆಂಗೆ ಇದು ಅಂದರೆ ಈ ರವಿಶಂಕರ್ ಅಂತ ದೈತ್ಯ ಪ್ರತಿಭೆಗಳ ಎದುರುಗಡೆ ನಿಂತ್ಕೊಂಡಾಗ ಅಯ್ಯೋ, ಒನ್ ಆಫ್ ದ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನನಗೆ. ಅಚ್ಯುತ್ ಸರ್ ಜೊತೆ ಮಾಡಿದ್ದೆ ಆ್ಯಕ್ಟು, ಚಿಕ್ಕಣ್ಣನ ಜೊತೆನೂ ಮಾಡಿದ್ದೆ, ಸಾಧು ಸರ್ ಜೊತೆ ನಾನು ಆಲ್ಮೋಸ್ಟ್ ಎಲ್ಲ ಎಲ್ಲೂ ನಾನು ಅವರಿದ್ದರೆ ಒಂಥರ ಖುಷಿ. ಎಕ್ಸ್ಪೆಷಲಿ ರವಿಶಂಕರ್ ಸರ್ ಜೊತೆ ಆ್ಯಕ್ಟ್ ಮಾಡೋತ್ತಿಗೆ ಅವ್ರ ಕಣ್ಣು ಹಿಂಗೆ ಶೇಕ್ ಆಗುತ್ತೆ. ವಾವ್, ಇಂಥ ಒಬ್ಬ ನಟನ ಜೊತೆ ನಾನು ಮಾಡ್ತಾ ಇದ್ದೀನಲ್ಲ ಅಂತ. ಅವ್ರ ಅದೊಂದು ಜೈಲಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಸೀನ್ ಇದೆ ಅಂತ ನನಗೆ ಹೆದರಿಸ್ತಾರೆ. ಮೈ ಸುಮ್ಮನೆ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಸಕ್ಕತ್ತಾಗಿತ್ತು. ಎಲ್ಲರ ಜೊತೆನೂ, ಎಕ್ಸ್ಪೆಷಲಿ ಅವರು ರವಿಶಂಕರ್ ಸರ್ ಜೊತೆ,
ಅಚ್ಯುತ್ ಸರ್ ಬಿಡಿ, ಅವ್ರೊಂಥರ ಅವ್ರ ಜೊತೆ ಆಕ್ಟ್ ಮಾಡೋದೊಂಥರ ಹೆಂಗಿರುತ್ತೆ ಅಂದ್ರೆ ಫಸ್ಟ್ ಅಂತ ನ್ಯಾಚುರಲ್ ಆಗಿ ಮನೇಲಿ ಇದ್ದ ಅಪ್ಪ ಮಕ್ಕ ಇದ್ದಂಗೆ ಇರ್ತೀವಿ, ಆ ಥರದ ಆಕ್ಟಿಂಗು. ಚಿಕ್ಕಣ್ಣನಂತ ಬಿಡಿ ಆ ಕಾಮಿಡಿ ಟೈಮು. ತಬಲಿ ನಾನು ಸರ್ ಅವರು ಬ್ಯೂಟಿಫುಲ್ ಕಾಮಿಡಿ ಟೈಮಿಂಗು. ಸಾಧು ಸರ್ ಅಂತೂ ಶೂಟಿಂಗಲ್ಲಿ ಅವ್ರು ಆ್ಯಕ್ಟ್ ಮಾಡೋತ್ತಿಗೆ ಎಷ್ಟೋ ರೀಟೇಕ್ ತೊಗೊಬಿಟ್ಟಿದ್ವಿ. ಬಿಕಾಸ್ ಅವ್ರು ನಗ್ಸ್ತಾ ಅವರು ಆ್ಯಕ್ಟ್ ಮಾಡಿದ ತಕ್ಷಣ ನಮಗೆ ನಗು ಬರೋದು. ಈವನ್ ಅಲ್ಲಿ ಕ್ಯಾಮ್ರಾಮ್ಯಾನ್ ಅವರು ಇವರೆಲ್ಲ ನಗ್ಬಿಡೋರು. ಇವನ್ ನೀವು ಅಬ್ಸರ್ವ್ ಮಾಡಿ, ಯಾವುದೋ ಫಿಲ್ಮಲ್ಲಿ ಹೀರೋ ಬಂದ್ರೂ ಅಷ್ಟು ಎಲ್ಲೂ ಬೀಳುತ್ತೆ ಗೊತ್ತಿಲ್ಲ, ಸಾಧು ಸರ್ ಎಂಟ್ರಿಗೆ ಇದೆಯಲ್ಲ ಹೇಳಿ 100% ಅಲ್ಲ. ಅವ್ರ ರೀಪ್ಲೇಸ್ಮೆಂಟ್ ಲೈಫಲ್ಲಿ ಯಾರು ಇಲ್ಲ ಬಿಡಿ, ಸಾಧು ಸರ್ ರೀಪ್ಲೇಸ್ಮೆಂಟ್ ಇಲ್ಲವೇ ಇಲ್ಲ. ಮೊನ್ನೆನೋ ಅವ್ರು ಇಂಟರ್ವ್ಯೂ ಬಂದಿದ್ರು, ಅದೇ ಹೇಳ್ತಾ ಇದ್ರು, ಏನೋ ಅವರು ಪಾಪ ನೋಡಿ ಎಷ್ಟು ಕಷ್ಟಪಟ್ಟು ಇಲ್ಲೂ ಮಾಡಿ ಅವ್ರದ್ದು ಒಂದು ಎಂಥ ಸಾಧನೆ, ಎಂಥ ಅಚೀವ್ಮೆಂಟ್. ಇವತ್ತು ಅಕಾಡೆಮಿ ಪ್ರೆಸಿಡೆಂಟ್ ಆಗಿದ್ದಾರೆ. ನೈಸ್ ಅಂತರ ಜೊತೆಲ್ಲ ಆ್ಯಕ್ಟ್ ಮಾಡಿದ್ದೀನಿ ಅಂದರೆ ಒಂಥರ ನಮಗೂ ಒಂಥರ ಖುಷಿ, ಹೆಮ್ಮೆ. ನೀವು ಹೇಳಿದ್ರಲ್ಲ, ಎಲ್ಲೋ ಇದ್ದನು ಚಿಕ್ಕಮಗಳೂರಿಂದ ಬಂದು ಬಸ್ ಹತ್ತಿ ಬಂದು ಇಲ್ಲೆಲ್ಲೋ ಸೀರಿಯಲ್ ಮಾಡಿಕೊಂಡು ಹಿಂಗೆಲ್ಲ ಮಾಡ್ತೀವಿ ಅಂದರೆ ಇದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಮಾತ್ರ ಮಾಡೋಕ್ಕೆ ಸಾಧ್ಯ ಅಲ್ವಾ, ಇನ್ಯಾವ ಇದರಲ್ಲೂ ಆಗಲ್ಲ. ಆ್ಯಂಡ್ ಇನ್ನೊಂದು ಅಂದರೆ ಈಗ ಇತ್ತೀಚೆಗೆ ಅಂದರೆ ನಾನು ಕಾಮಿಡಿಯನ್ ಅನ್ನೋ ಆ್ಯಂಗಲಲ್ಲಿ ಹೇಳ್ತಾ ಇಲ್ಲ, ಒಂದು 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 ಗುರುತಿಸುವಿಕೆ ಅನ್ನೋದು ಈಗ ಗುರುನಂದನ್ಗೆ ಫಸ್ಟು ಒಂದು ಸೈಬರ್ ಯುಗದಲ್ಲಿ ಮಾಡಿದಾಗ ಯಾರೋ ಯಂಗ್ಸ್ಟರ್ ಹೊಸಬ ಬಂದವನೇ ಅನ್ನೋ ಥರದ್ದಿತ್ತು. ಆ್ಯಂಡ್ ಫಸ್ಟ್ ರ್ಯಾಂಕ್ ರಾಜು ಮಾಡಿದ್ಮೇಲೆ ಒಂಥರ ಜಾಣ ಪೆದ್ದ ಅಥವಾ ಜಾಣ ಅಥವಾ ಒಂದು ಇನ್ನಸೆನ್ಸ್ ಇತ್ತು. ಆ ಇನ್ನಸೆನ್ಸ್ನ ಇಟ್ಕೊಂಡು ಒಂದು ಇಮೇಜ್ನ ಬಿಲ್ಡ್ ಆಗಿ ಹೋಗಿರುತ್ತೆ. ಎಲ್ಲರೂ ಅದೇ ಥರದ ಕಥೆಗಳು ಹೇಳಕ್ ಬರ್ತಾರೆ, ಅದೇ ಥರ ಇದು ಮಾಡಕ್ ಬರ್ತಾರೆ. ಬಟ್ ಅದು ಎಲ್ಲದಕ್ಕೂ ಮೀರಿ ಗುರುಗೊಂದು ಆಯ್ಕೆ ಇರುತ್ತೆ. ಗುರು ಒಳಗೊಂದು ಒಬ್ಬ ಇರ್ತಾನೆ, ನಂಗೆ ಸದಾಭಿರುಚಿಯ ಸಿನಿಮಾಗಳು ಮಾಡಬೇಕು, ಈ ಥರದ ಕಥೆಗಳು ಆಯ್ಕೆ ಮಾಡ್ತಾರೆ. ಅದು ಆ ಒಂದು ಸೀರೀಸ್ ಬರ್ತಾ 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 ಈಗ ಜೇಮ್ಸ್ ಬಾಂಡ್ ಅನ್ನೋ ಕತೆ ಬಂದಾಗ ಅದನ್ನ ಆಯ್ಕೆ ಮಾಡೋದು, ಇದ್ದಕ್ಕಿದ್ದಂಗೆ ಫೈಟ್ ಮಾಡ್ಬೇಕಾಗತ್ತೆ, ಇದಾಗತ್ತೆ. ಫೈಟ್ ಬೇಕು ಅಂತ ಮಾಡಿಲ್ಲ, ಅಲ್ಲಿ ಏನೋ ಒಂದು ಸಿಚುವೇಶನ್ ತಕ್ಕಂಗೆ ಕಟ್ಟಾದರೆ ಹೊಡೆಯೋದೇನಿಲ್ಲ. ಸಿಚುವೇಶನ್ಗೆ ಏನೋ ಒಂದು ಸಿಚುವೇಶನ್ ಏನೋ ಬೈತಾನೆ, ಅಲ್ಲಿ ಫೈಟ್ ಆಗುತ್ತೆ ಆ ಥರ. ಆಮೇಲೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಯಾಕೆಂದರೆ ನನ್ನ ಚಿತ್ರನ ಗೆಲ್ಸ್ಕೊಂಡಿರೋದು ಬೇರೆನೇ ಒಂದು ವರ್ಗ, ಒಂದು ಫ್ಯಾಮಿಲಿ ಆಗಿರ್ಬೋದು. ನನಗೆ ನನ್ನ ಖುಷಿ ಅಂದರೆ ನಾನು ನಮ್ಮ ಅಮ್ಮನ ಜೊತೆ ಕೂತ್ಕೊಂಡು ನಾನು ಪಿಕ್ಚರ್ ನೋಡ್ಬೇಕು, ಹಂಗಿರ್ಬೇಕು ನನಗೆ ಒಂಥರ ಮುಜುಗರ ಆಗ್ಬಾರ್ದು. ನಮ್ಮ ಅಮ್ಮನ ಆ ಥರ ಚಿತ್ರಗಳನ್ನ ಮಾಡ್ತೀನಿ ನಾನು. ಒಂಥರ ಎಲ್ಲ ಫ್ಯಾಮಿಲಿ, ನಮ್ಮಮ್ಮ ಅಕ್ಕ ಎಲ್ಲ ಮಕ್ಕಳು ಎಲ್ಲ ಕೂತ್ಕೊಂಡು ನೋಡೋ ಅಂಥ ಪಿಕ್ಚರ್ಗಳನ್ನ ನಾನು ಮಾಡಬೇಕು. ಆ ಥರ ಕಥೆಗಳನ್ನೇ ಹುಡ್ಕೋತೀನಿ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಒಂಥರ ಜನಗಳಿಗೆ ಆ್ಯಕ್ಷನ್ನು ಅಂದರೆ ಸಿಚುವೇಶನ್ಗೆ ಆ್ಯಕ್ಷನ್ ಮಾಡಿದ್ದೀನಿ ಅಷ್ಟೇ. ಇಲ್ಲ ಇದು 4 ಪಿಕ್ಚರ್ಲಿ ಗುರುಗೆ ಆ್ಯಕ್ಷನ್ ಓಡಿಸ್ಬೇಕು, ಹಾರಿಸ್ಬೇಕು, ಆ ಥರ ಎಲ್ಲ ಮಾಡಿ. ನಾನು ಐ ಬಿಗ್ ಫ್ಯಾನ್ ಆಫ್ ಅಮೀರ್ ಖಾನ್ ಅಂಡ್ ತಮಿಳ್ ಸೂರ್ಯ. ಅವ್ರದ್ದು ಒಂಥರ ಎಲ್ಲ ಡಿಫ್ರೆಂಟ್ ಕ್ಯಾರೆಕ್ಟರ್ನ ಟ್ರೈ ಮಾಡ್ತಾರೆ. ಅವ್ರನ್ನ ಹೀರೋಯಿಸಮ್ ಆ ಥರದ ಕ್ಯಾರೆಕ್ಟರ್ಗಳೆಲ್ಲ ನೀವು ನೋಡಿ. ಒಂದು ಗಜಿನಿ ಮಾಡಿದರೆ ನೆಕ್ಸ್ಟ್ 3 Idiots ಬರುತ್ತೆ, 3 Idiots ಮಾಡಿ ದಂಗಲ್ ಬರುತ್ತೆ. ಒಂಥರ ಹೇಗೆ ಇರುತ್ತೆ ಕತೆಗಳಂದರೆ, ನಂಗೆ ಆ ಥರದ ಕತೆಗಳನ್ನ ನೋಡೋಗ್ತೀನಿ. ನನಗೆ ಏನಾದರೂ ಹೊಸ ಥರ ಕೊಡ್ಬೇಕು. ನಾನು ಬೇಕಾದ್ರೆ ಚೇಂಜ್, ನೀನು ಹಾರು ಅಂದರೆ ಹಾಡು ಚೇಂಜ್ ಮಾಡ್ಕೊಂಡು ಮಾಡ್ತೀನಿ, 25 ಕಡಿಮೆ ಮಾಡೋಂದ್ರೆ ಮಾಡ್ಕೋತೀನಿ. ಸುಮ್ಮನೆ ಹೆಂಗೆ ಮಾಡ್ಕೊಳ್ಳಿ 25 kg. ಈ ಫಿಲ್ಮಿಗೆ ಗುರು ನೀನು ಹಿಂಗೆ ಆಗಬೇಕು ಅಂದರೆ ಮಾಡ್ಕೋತೀನಿ. ನಾನು ಅದಕ್ಕೆ ಡೆಡಿಕೇಟ್ ಮಾಡಿ, ನಾನು ಎಲ್ಲೂ ಹೋಗೋದಲ್ಲಿ ಫೋನ್ ಸ್ವಿಚ್ ಆಫ್ ಮಾಡಿ ಆ ಥರ ಡೆಡಿಕೇಟ್ ಮಾಡ್ತೀನಿ. ನಂಗೆ ಆ ಥರ ಕ್ಯಾರೆಕ್ಟರ್ಗಳು ಬರಬೇಕು, ಆ ಥರ ಡೈರೆಕ್ಟ್ರು ಬರಬೇಕು, ಆ ಥರ ನಾನು ಆ್ಯಕ್ಟ್ ಮಾಡಿಸ್ಬೇಕು, ನಾನು ರೆಡಿ. ಇಲ್ಲ, ನನಗೆ ಆ ವಿಚಾರಕ್ಕೆ ನಾನು ತುಂಬ ನಾನು ರಾಜು ಕನ್ನಡ ಮೀಡಿಯಂ ಮಾಡ್ಬೇಕಾದ್ರೆ ನಿಮ್ಮದು ಫಾರಿನಲ್ಲಿ ಯಾವುದೋ ಒಂದು ಶೂಟ್ ಮಾಡ್ಬೇಕು. ನನಗೆ ಸುರೇಶ್ ಅವರು ಪ್ರೊಡ್ಯೂಸರು ಒಂದಷ್ಟು ಫೋಟೋಸ್ ಕಳಿಸಿದ್ರು. ನಾವು ಇಲ್ಲಿ ಅಂದರೆ ಏನು ಅಪ್ಡೇಟ್ ಅಂತ ಕೇಳಿದಾಗ ಇಲ್ಲಿದ್ದೀವಿ, ಇಂಥ ಕಡೆ ಶೂಟ್ ಮಾಡ್ತೀವಿ, ಪಾಪ ನಮ್ಮ ಹೀರೋಗೆ ಇದೆಲ್ಲ ಆಗ್ಬಿಟ್ಟಿದೆ ಅಂದ್ಬಿಟ್ಟು ನೋಡಿ ಗಾಬರಿ ಆಗೋಯ್ತು ಮೈಯೆಲ್ಲ. ಅಷ್ಟು ಅಲ್ಲಿ ನನಗೆ ಅದು ಹೆಂಗಾಯ್ತು ಅಂದರೆ, ಶೆಡ್ಯೂಲ್ ಅಂದ್ಕೊಂಡಿದ್ದೇ ಬೇರೆ, ಅದಾಗಿದ್ದೇ ಬೇರೆ. ನಾನು ಬೆಂಗಳೂರು ಸಡನ್ ಬ್ಯಾಕ್ 8th ಸ್ಟ್ಯಾಂಡರ್ಡ್ದು ಶೂಟ್ ಮಾಡಬೇಕಿತ್ತು. ಇಲ್ಲಿ ಆಲ್ರೆಡಿ ನಾವು ಮಿಡಲ್ ಮಾಡಿಬಿಟ್ಟಿದ್ದೀವಿ, ಏನು ಮಿಡ್ ಏಜ್ ಮಾಡಿಬಿಟ್ಟಿದ್ದೀವಿ. ಈ ಸಡನ್ 16 ಇಯರ್ಸ್ದು ಶೂಟ್ ಮಾಡಬೇಕಿತ್ತು. 15 kg ಸಣ್ಣ ಆಗಬೇಕು, 10 ದಿವಸ ಟೈಮ್ ಇದೆ. ಏನು ಮಾಡ್ತೀವಿ, ಟೈಮ್ ಕೊಟ್ಟರೆ ಯಾರ್ದು ಡೇಟ್ ಇಲ್ಲ, ಈ ಒಂದು ಲೊಕೇಶನ್ನು ಎಲ್ಲ. ಏನು ಮಾಡೋದು, 10 ಡೇಸಲ್ಲಿ 15 kg ಕಮ್ಮಿ ಮಾಡಿದೆ. ಎಷ್ಟು ಹೆಲ್ದಿ, ಫುಲ್ ಒಂಥರ ಬೇರೆನೇ ಡೆಡಿಕೇಶನ್ ಮಾಡಿ, ಬೇರೆ ಡಯಟು ಫುಡ್ಡೇ ಇಲ್ಲ. ಆಲ್ಮೋಸ್ಟ್ 10 kg, ಆಲ್ಮೋಸ್ಟ್ 15 ಡೇಸಲ್ಲಿ 10 kg ಕಮ್ಮಿ ಆಯಿತು. ಫುಲ್ ಅದು ಕೊಡೆಯೊಂದರ ಅಡಿಯಲ್ಲಿ ನೋಡಿದ್ನಲ್ಲ. ಮತ್ತು ಅದಾದ್ಮೇಲೆ ಮತ್ತೆ ಬೆಂಗಳೂರಲ್ಲಿ ಪ್ಯಾಚ್ ವರ್ಕ್ ಇತ್ತು, ಈ ಥರನೇ ಆಗಬೇಕಿತ್ತು. ಇದಾದ್ಮೇಲೆ ಫಾರಿನ್ಗೆ ಹೋದ್ವಿ. ಫಾರಿನಲ್ಲಿ ಅಂತೂ ನಾನು ಅದು ಐಲ್ಯಾಂಡಲ್ಲಿ ಬೀಳೋ ಸೀನು, ಫುಲ್ ಬಟ್ಟೆ ಇಲ್ಲಲ್ಲ, ಎಲ್ಲ ಸನ್ಸ್ಕ್ರೀನ್. ರಾತ್ರಿ ಮಲಗಿದ್ದೀನಿ, ನನ್ನ ಬೆಡ್ಡಿಗೆ ಅಂಟ್ಕೊಂಡ್ಬಿಟ್ಟಿತ್ತು, ಸ್ಕಿನ್ನೇ ಬಂದುಬಿಟ್ಟಿತ್ತು ಒಂದು ಲೇಯರು. ಅದೆಲ್ಲ ಖುಷಿ ನನಗೆ, ಅದು ನಾನು ಒಂಥರ ಅದನ್ನ ಎಂಜಾಯ್ ಮಾಡ್ತಿದ್ದೆ. ಸುಮ್ಮನೆ ಮಾಡಿಲ್ಲ ನಾನು, ಯಾವುದೋ ಪಾರ್ಟಿಗೆ ಹೋಗೋ ಇನ್ನೊಂದು ಹೋಗೋ ಅದಕ್ಕೆ ಮಾಡಿಲ್ಲ, ಇನ್ನೊಂದು ಮೂವಿಗೆ ಮಾಡ್ತಾಯಿದ್ದೀನಿ. ಇದೆಲ್ಲ ಒಂದು ಕಡೆ ಒಳ್ಳೇದಾಗತ್ತೆ ಅಂತ. ನಾನು ಅದೇ ಪಿಕ್ಚರ್ ಮಾಡಿದ್ರು, ನಾನು ಪಿಕ್ಚರ್ ಮಿಡ್ನೈಟ್ 3 ಗಂಟೆಗೆ ಶೂಟ್ ಮಾಡ್ತಿದ್ರು, ಬೇಜಾರಂತೂ ಮಾಡ್ಕೊಳ್ಳಲ್ಲ, ಎಂಜಾಯ್ ಮಾಡ್ತೀನಿ ವರ್ಕ್ನ. ಸೊ ಇದನ್ನೀಗ 9 ಗಂಟೆ ನಿಮ್ಮ ಜೊತೆ ಈಗ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಇದನ್ನ ಎಂಜಾಯ್ ಮಾಡಬೇಕು, ಆ ಮೂಮೆಂಟ್ನ ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡ್ತಾ ಹೋದ್ರೆ ನಿಮಗೆ ಬೋರ್ ಆಗಲ್ಲ.
ಬಟ್ ಅದಕ್ಕೆ ನನಗೆ ಯಾವ್ದಾದ್ರು ನೆಕ್ಸ್ಟ್ ಒಳ್ಳೆ ಕ್ಯಾರೆಕ್ಟರ್ಗಳು ಬಂದು ಒಂದು ಒಳ್ಳೆ ಈ ಥರ ಆಗಬೇಕು ಗುರು ನೀನು ಮಾಡಬೇಕು ಅಂದರೆ ಐ ಆಮ್ ರೆಡಿ ಟು ಡೂ. ಅಲ್ಲ ಪಾಪ ಅಂದ್ರೆ ಈ ಒಂದು ಎಲ್ಲ ಸಿನಿಮಾಗಳು ಒಂದರಿಂದ ಒಂದು ಡಿಫ್ರೆಂಟ್ ಆಗಿ ಆಯ್ಕೆ ಮಾಡ್ಕೊಂಡ್ ಬಂದಿರ. ಈ ಸಕ್ಸಸ್ ಫೇಲ್ಯೂರ್ ಅನ್ನೋ ಸೆಕೆಂಡರಿ, ಆಯ್ಕೆ ಅಷ್ಟೇ ಇಂಪಾರ್ಟೆಂಟ್. ಅಂಡ್ ಈಗ ಮಿಸ್ಟರ್ ಜಾಕೂನು ಕೂಡ ಆ ಥರದೊಂದು ಸರ್ಪ್ರೈಸ್ ಇದೆ ಅಂತ ಕೇಳ್ಪಟ್ಟಿದ್ದೀನಿ, ಬಟ್ ನಾ ಹೇಳ್ಕೊಳಂಗಿಲ್ಲ ಈಗ. ಅದು ನೆಕ್ಸ್ಟ್ ಇದು ಏಮ್ಸ್ ಮಾಡಿ ಮುಗಿದ ತಕ್ಷಣ ಆ ಪ್ರಮೋಷನ್ ಟೈಮಲ್ಲಿ ಅದನ್ನು ಹೇಳ್ತೀನಿ. ಅದು ಒನ್ ಆಫ್ ದ ಬ್ಯೂಟಿಫುಲ್ ಸ್ಟೋರಿ. ಅಂದರೆ ಬೇರೆ ಥರನೇ ಕತೆ ಮಾಡ್ಕೊಂಡ್ಬಂದಿದ್ರು. ಅದನ್ನು ಒಂದು ತುಂಬ ಏನು ದೊಡ್ಡ ಔಟ್ ಆಫ್ ದ ಬಾಕ್ಸ್ ಅಂತ ನಾನು ಹೇಳಲ್ಲ, ಬಟ್ ಒನ್ ಆಫ್ ದ ಡಿಫ್ರೆಂಟ್ ಸ್ಟೋರಿ. ಅದನ್ನು ಬೇರೆ ಥರನೇ ಒಂದು ಪೋರ್ಟ್ರೇ ಮಾಡಿದ್ದೀವಿ. ಅದನ್ನು ಹೇಗೆ ಜನ ತಗೋತಾರೆ ನೋಡ್ಬೇಕು. ನನಗಂತೂ ಪರ್ಸ್ನಲಿ ಇಷ್ಟ ಆಗಿದೆ, ಚೆನ್ನಾಗೂ ಮಾಡಿದ್ದಾರೆ. ಇಲ್ಲ ಅಂದರೆ ಈ ಅಂದರೆ ಈಗ ಮಂಡಿ ಮನೆ ಟಾಕೀಸ್ ಅನ್ನೋದು ಒಂದು ಬ್ಯಾನರ್ ಮಾಡಿದ್ದೀರಾ, ಸಿನಿಮಾ ನೀವೇ ಫಸ್ಟ್ ಸಿನಿಮಾ ಅಂದರೆ ಪ್ರೊಡ್ಯೂಸ್ ಮಾಡ್ಕೊತಾ ಇದ್ದೀರಾ. ಒಂದಷ್ಟು ಹೊಸ ಹುಡುಗರೆಲ್ಲ ಟ್ಯಾಲೆಂಟೆಡ್ ನಿಮ್ಮ ಟೀಮ್ ನೋಡಿದ್ರೆ ಖುಷಿ ಆಗುತ್ತೆ. ಅಂದರೆ ಟೆಕ್ನಿಕಲ್ ಆಗಿರ್ಬೋದು, ಆಮೇಲೆ ನಿಮ್ಮ ಆಯ್ಕೆಗಳು ಚೆನ್ನಾಗಿದೆ. ಒಂದು ಇವರ ಅಂತ ಆಯ್ಕೆ ಮಾಡಿದಾಗ ನೀವು ತಗೊಳ್ಳೋಂಥ ಆಯ್ಕೆ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಮಿಸ್ಟರ್ ಜಾಕ್ ಟೀಮ್ ನನಗೆ ಪರ್ಸನಲಿ ಗೊತ್ತಿದ್ರಿಂದ ಅದು ನಾನು ಹೇಳ್ತಾ ಇರೋದು ಇದು. ಸೊ ಆ ಆಯ್ಕೆನೇ ಬ್ಯೂಟಿಫುಲ್. ಅಂದರೆ ಅದು ಒಂದು ಗೆದ್ದು ಬಿದ್ದು ಒದ್ದಾಡಿ ನಿಂತ್ಕೊಂಡಿರೋಂಗೆ ಮಾತ್ರ ಅದನ್ನ ಮಾಡಕ್ಕೆ ಸಾಧ್ಯ ಅಂತ ಅನ್ಸುತ್ತೆ ನನಗೆ. ಸೊ ಆ ಒಂದು ವಿಚಾರಕ್ಕೆ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡಬೇಕು, ಅಂದರೆ ಅವ್ರ ಆಯ್ಕೆ ವಿಚಾರಕ್ಕೆ. ಸೊ ಮಿಸ್ಟರ್ ಜಾಕ್ ಆಲ್ಸೋ ಅಂದರೆ ಬಾಂಡ್ ಆದಮೇಲೆ ಜಾಕ್ ಬರ್ತಾ ಇದ್ದಾನೆ. ಹ್ಯಾಪಿ ಎಂಡಿಂಗ್ ಗೊತ್ತಿಲ್ಲ, ಅದು ಡಿಪೆಂಡ್ಸ್ ಆನ್ ಪ್ರೊಡ್ಯೂಸರ್ ಅಷ್ಟೇ. ಸೊ ಇದು ಮಿಸ್ಟರ್ ಜಾಕ್ ಬಗ್ಗೆ ಮಾತಾಡ್ತಾರೆ. ಆದರೆ ಮಂಡಿ ಮನೆ ಟಾಕೀಸ್ ಏನು ವಿಷನ್ ಇದೆ ಅಂದರೆ ಗುರುಗೆ? ಇಲ್ಲ, ನನಗೊಂದು ಒಳ್ಳೆ ಫಿಲ್ಮ್, ನಾನೇ ಆ್ಯಕ್ಟ್ ಮಾಡಬೇಕು ಅಂತಿಲ್ಲ. ಒಂದು ವರ್ಷಕ್ಕೊಂದು ಒಳ್ಳೆ ಫಿಲ್ಮ್ಗಳನ್ನ ನಾನು ಜನಗಳಿಗೆ ಕೊಡಬೇಕು. ಬೇರೆ ನಾನೇ ಆ್ಯಕ್ಟ್ ಮಾಡಬೇಕು ಅಂತಿಲ್ಲ, ಬೇರೆ ಆ್ಯಕ್ಟ್ರಿಗೆ ಅದು ಒನ್ ಆಫ್ ದ ಬ್ಯೂಟಿಫುಲ್ ಸಬ್ಜೆಕ್ಟ್ ಇರಬೇಕು. ಹೊಸಬ್ರಾದರೂ ಪರವಾಗಿಲ್ಲ. ನೀವು ಹೇಳಿದ್ರಲ್ಲ ಟೀಮ್ ಆಯ್ಕೆಯಲ್ಲಿ ಅವನು ಯಂಗ್ಸ್ಟರ್ ಒಂದು ಯಾರು ಸುಮಂತ್ ಬಂದಾಗ ಏನೋ ಅವನ ಹತ್ರ ಫೈರ್ ಇದೆ, ಅವ್ನು ಮಾಡ್ತಾನೆ ಅನ್ನಿಸ್ತು, ಮಾಡಿದ್ದಾನೆ ಕೂಡ. ನೆಕ್ಸ್ಟ್ ಯಾರು ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಫಸ್ಟ್ ರ್ಯಾಂಕ್ ರಾಜು, ಶಿವಶೇನ ಭೀಮದಲ್ಲಿ ಮಾಡಿದ್ರು, ಅವರು ಯಂಗ್ಸ್ಟರ್ ನಿಮಗೆ ಸೆಟ್ ಆಗ್ತಾರೆ. ಎಡಿಟ್ರು ತೊಗೊಂಡ್ವಿ. ಎಡಿಟ್ರು ತೊಗೊಂಡಾಗ ಅಷ್ಟೇ ಅವನು ಒಂದು 2-3 ಪಿಕ್ಚರ್ ಮಾಡಿದ್ದ, ಬಟ್ ಏನು ಹೆಸರಾಗಿರಲಿಲ್ಲ. ಬಟ್ ನಮ್ಗೆ ಅಂತಾರೆ ಬೇಕಿತ್ತು, ಯಾಕೆಂದ್ರೆ ನಮಗೆ ಟೈಮ್ ಕೊಟ್ಟು ನಮ್ಮದು ಅಂತ ಮಾಡೋಂಥವ್ರು ಬೇಕು. ನಮಗೆ ಪಾಪ ಫೇಲೋರ್ ಆದವರು ಹೊಸಬ್ರಿಗೆ ಚಾನ್ಸ್ ಕೊಟ್ಟರೆ ನಾವು ಅವ್ರ ಮೇಲೆ ಬರೋಕ್ಕೆ ಸಾಧ್ಯ ಆಯಿತಾ. ಈಗ ಬ್ಯುಸಿ ಇದ್ದಾರನ್ನ ನಾವು ಬನ್ನಿ ಸರ್ ಅಂತ ಔಟ್ ಟೈಮಿಗೆ ನಾವು ಮಾಡೋ ಬದಲು ಸೊ ಫ್ರೀ ಇದ್ದವರಿಗೆ ನಾನು ಕೆಲಸ ಕೊಡಬೇಕನ್ನೋದು ನನ್ನ ಐಡಿಯಾಲಜಿ. ನಾನು ಏನಕ್ಕೆ ಟೀಮ್ ಬಗ್ಗೆ ಮಾತಾಡಿದೆ ಅಥವಾ ನಿಮ್ಮ ಇದ್ರ ಬಗ್ಗೆ ಮಾತಾಡಿದೆ ಅಂದರೆ, ಸಿನಿಮಾನ ಹೆಂಗ್ ಬೇಕಾದ್ರೂ ಮಾಡ್ಬೋದು. ನನಗೆ ದುನಿಯಾ ವಿಜಯ್ ಸರ್ ಅವ್ರದ್ದು ನನಗೆ ತುಂಬಾ ಇಷ್ಟ ಆಗುತ್ತೆ. ಅಂದ್ರೆ ಆನ್ ಸ್ಪಾಟ್ ಅಲ್ಲಿ ಶೂಟ್ ಮಾಡೋದು. ಅಂದ್ರೆ ಮತ್ತೆ ಹಿಂಗೆ ಅನ್ಕೊಂಡೆ, ಅಂದ್ರೆ ನಾವು ಆಕ್ಚುಲಿ ಯೂಶಲಿ ನಾವು ನ್ಯೂಸ್ ಚಾನಲ್ ಅವರು, ನಾವು ಚಾನಲ್ ಅವರು ಈ ಥರದ್ದು ಕೆಲಸ ಮಾಡ್ತೀವಿ, ಅಲ್ಲಲ್ಲೇ ಎತ್ಕೊಂಡ್ಬಿಡೋದು ಅಂತ ಹಂಗೆ ಅಷ್ಟು. ಅಂದ್ರೆ ಅದು ಬೇರೆ. ಬಟ್ ಸಿನಿಮಾ ಅಂತ ಬಂದಾಗ ಅಷ್ಟು ವೈಡ್ ಸ್ಕೇಲಲ್ಲಿ ಇರೋವಂಥ ಒಂದು ಪ್ರೊಸೆಸ್ ಅದು. ಆ ಪ್ರೊಸೆಸ್ ಅನ್ನ ಇಷ್ಟು ಸುಲಲಿತವಾಗಿ ಮಾಡಬಹುದು ಅನ್ನೋದನ್ನ ಅವ್ರು ತೋರಿಸ್ಕೊಟ್ರು. ಸಲಗನು ಹಂಗೆ ನೋಡಿದೀನಿ, ಮತ್ತೆ ಭೀಮನು ಹಂಗೆ ನೋಡಿದೀನಿ. ಅಂಡ್ ಅದ್ ಬಿಟ್ರೆ ಮೊನ್ನೆ ಜಾಕದ್ ನೋಡ್ತಾ ಇದೆ, ಮೇ ಬಿ ಸೇಮ್ ಕ್ಯಾಮ್ರಾಮನ್ನೇ, ಅದು ಬೇರೆ ವಿಷಯ. ಬಟ್ ಜಾಕ್ ದಬೆ ಸಿನಿಮಾ ಎರಡೂ ಥರನೂ ಮಾಡ್ಬೋದು ಅನ್ನೋ ಒಂದು ಡಿಫ್ರೆನ್ಸಿಯೇಷನ್ ಅಂದ್ರೆ ಆಸ್ ಎ ಆಕ್ಟರ್, ಆಸ್ ಎ ಪ್ರೊಡ್ಯೂಸರ್ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಏನು ವ್ಯತ್ಯಾಸ ಅನ್ಸುತ್ತೆ ಅಂದ್ರೆ, ಸಿನಿಮಾನ ನಾವು ಸೆಟ್ ಹಾಕಿ ಅಷ್ಟು ಖರ್ಚು ಮಾಡಿ ಇಷ್ಟು ಖರ್ಚು ಮಾಡಿ ಹಿಂಗೂ ಮಾಡ್ಬೋದು, ಏನೂ ಇಲ್ದೇನು ಇರೋದನ್ನ ಅದ್ಭುತವಾಗಿ ತೋರಿಸ್ಬೋದು ಅನ್ನೋದಕ್ಕೆ. ನಂದೇನು ಅಂದರೆ ಫಸ್ಟ್ ಕತೆಗಳನ್ನ ಹಾಗೆ ಮಾಡಿದಾಗ ಅವ್ರಿಗೆ ಟೈಮ್ ಫುಲ್ ಕೊಟ್ಬಿಡ್ತೀನಿ ಪ್ರೀ ಪ್ರೊಡಕ್ಷನ್ಗೆ. ನೀವು ಹೋಮ್ವರ್ಕ್ ಮಾಡ್ಕೊಬೇಡಿ, ಶೂಟ್ ಸೆಟ್ಟಲ್ಲಿ ಫ್ರೀ ಇರಬಾರ್ದು. ನೀವು ಏನು ಬೇಕೋ ಇನ್ನೊಂದು ಟೈಮ್ ತೊಗೊಳ್ಳಿ, ಫುಲ್ ವರ್ಕ್. ಈವನ್ ಅವತ್ತು ಡೇ 1 ಶೂಟಿಂಗ್ ಇರ್ಬೋದು, ಅಲ್ಲಿ ಲೊಕೇಶನ್ ಇರ್ಬೋದು, ಅಲ್ಲಿ ಸೆಟ್ ಪ್ರಾಪರ್ಟಿ ಇರ್ಬೋದು, ಅಲ್ಲಿ ಆರ್ಟಿಸ್ಟ್ ಯಾರು ಬೇಕು, ಅವ್ರಿಗೆ ಏನು ಇದು ಬೇಕು, ಕಾಸ್ಟ್ಯೂಮ್ ಬೇಕು, ಎಲ್ಲ ಫಸ್ಟ್ ನೀವು ಆನ್ ಪೇಪರ್ ಬರ್ಕೊಟ್ಬಿಡಿ, ನಾನು ಇಮ್ಮಿಡಿಯೇಟ್ ರೆಡಿ ಮಾಡ್ತೀನಿ ಅಂತ. ನಾವು ಅಷ್ಟೇ ಒಂದ್ಸಲಿ ಸೆಟ್ಟಿಗೆ ಬಂದ್ಮೇಲೆ ಫುಲ್ ಜಾಲಿ 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 ಅಂತಾರಲ್ಲ ಹಾಗೆ ಸೆಟ್ಟಿಗೆ ಬಂದ್ಮೇಲೆ ನಾನು ಪ್ರೊಡ್ಯೂಸರು ಹೀರೋ ಅನ್ನೋದನ್ನ ಮರ್ಸ್ಬಿಡ್ತೀನಿ. ನಾನು ಕ್ಯಾಶುವಲಾಗಿ ಇದ್ಬಿಡ್ತೀನಿ ಆ್ಯಕ್ಟಿಂಗು. ಆಮೇಲೆ ಎಲ್ಲ ಗೊತ್ತಿರೋದ್ರಿಂದ ನಾವೆಲ್ಲ ಲೊಕೇಶನ್ಗಳು ಎಲ್ಲ ಫ್ರೆಂಡ್ಲಿಗೆ ಹೇಳ್ಕೊಂಡು ಮಾಡಿಕೊಂಡು ರಾತ್ರಿ ಎಲ್ಲ ತೆಗೆದ್ಬಿಟ್ವಿ ಅವತ್ತು. ಆ ಥರ ಒಂಥರ ಜಾಲಿಯಾಗಿ ಶೂಟಿಂಗ್ ಮಾಡಿ ಮುಗಿಸೇ ಬಿಟ್ವಿ. ಆಮೇಲೆ ನಮ್ಗೆ ಗೊತ್ತಿರೋ ನೆಟ್ವರ್ಕಲ್ಲೇ ಲೊಕೇಶನ್ಗಳು ಮಾಡಿಕೊಂಡು ಇಲ್ಲೇ ಅದು ಇದು ಮಾಡಿಕೊಂಡು ಎಷ್ಟು ನಾವು ಸಾಧ್ಯವಾಗಿ ನಾವು ಮಾಡ್ಬೋದು ಆ ಥರ ನಾವು ಕಂಫರ್ಟ್ ಝೋನ್ ಕೊಟ್ಟಿದ್ದೀವಿ ಡೈರೆಕ್ಷನ್ ಟೀಮಿಗೆ. ತುಂಬ ಸ್ಟ್ರಿಕ್ಟು, ಅವನಿಗೆ ಈ ವರ್ಷ ಇಷ್ಟು ಸೀನ್ ಮುಗಿಸ್ಲೇಬೇಕಿಲ್ಲ, ಚೆನ್ನಾಗಿ ಬರುತ್ತಾ, ಒನ್ ಡೇ ಎಕ್ಸ್ಟ್ರಾ ತೊಗೊಳ್ಳಿ ಪರವಾಗಿಲ್ಲ, ಬಟ್ ಸುಮ್ಮನೆ ವೇಸ್ಟ್ ಮಾಡಬಾರ್ದು. ಸುಮ್ಮನೆ ಏನೋ ಎಕ್ವಿಪ್ಮೆಂಟು ತಂದಿಟ್ಕೊಂಡು ಅದನ್ನು ಯೂಸ್ ಮಾಡೋದಲ್ಲೇ ಕಳಿಸ್ಬಾರ್ದು. ಬೇಕಾ ತರಿಸ್ಕೊಳ್ಳಿ, ಬಟ್ ಅದು ಯೂಸ್ ಆಗಬೇಕು. ಆಮೇಲೆ ಪ್ರಾಡಕ್ಟಲ್ಲಿ ಗೆದ್ದು ಕಾಣಬೇಕು. ಮತ್ತು ನಾಳೆ ನಾವು ಯೂಸ್ ಮಾಡಿಲ್ಲ ಅಂತ ಆಗಬಾರ್ದು, ಪ್ರಾಡಕ್ಟ್ ಚೆನ್ನಾಗಿ ಆಗಬೇಕು. ಸೊ ಜನಗಳು ನಾಳೆ ಸ್ಕ್ರೀನಲ್ಲಿ ಈಗ ಏನು ಗೊತ್ತಾ, ಬೆಳಗ್ಗೆ 10:00 ಶೋ ಸ್ಟಾರ್ಟ್ ಆದರೆ 11:00 ಹೇಳ್ಬಿಡ್ತಾರೆ ರಿಪೋರ್ಟು, ಪಿಕ್ಚರ್ ಚೆನ್ನಾಗಿದೆ ಇಲ್ವ ಅಂತ. ಅದು ಅಲ್ಲೇ ಅವರೇ ರಿವ್ಯೂ ಕೊಟ್ಬಿಡ್ತಾರೆ. ಹಾಗಾಗಿ ಈಗಂತೂ ವೆರಿ ಕೇರ್ಫುಲ್ಲಾಗಿ ನಾವು ಮೂವಿ ಮಾಡಬೇಕು. ವೆರಿ ಕೇರ್ಫುಲ್ಲಾಗಿ ಪ್ರತಿಯೊಂದು, ನೀವು ಚಿಕ್ಕ ಮೂವಿ ಮಾಡ್ತಿರೋ, ದೊಡ್ಡ ಮೂವಿ ಮಾಡ್ತಿರೋ, 1 ಕೋಟಿ ಮೂವಿ ಮಾಡ್ತಿರೋ, 100 ಕೋಟಿ ಮೂವಿ ಮಾಡ್ತೀವೋ, ಅದು ಸೆಕೆಂಡ್ರಿ. ಬಟ್ ಯಾವುದನ್ನೇ ಮಾಡಿದ್ರು
ಶ್ರದ್ಧೆಯಿಂದ ಕ್ಲೀನಾಗಿ ಮಾಡಬೇಕು ನಂದು. ಅದನ್ನು ತಗೊಳ್ಳೋದು ಬಿಡೋದು ತಗೊಳ್ಳೋದು ಜನಗಳಿಗೆ ಬಿಟ್ಟಿದ್ದು. ಬಟ್ ನಾವು ಒಂದು ಪ್ರಾಡಕ್ಟ್ ಮಾಡ್ಕೊಡೋತ್ತಿಗೆ ನಾವು ಕೇರ್ಫುಲ್ಲಾಗಿ ಮಾಡಿಕೊಡ್ಬೇಕು. ಅದು ಈಗಾಗಲೇ ನೀವು ಹೇಳಿದ್ದು ಒಳ್ಳೆ ವಿಷಯ. ಅಂದರೆ 11 ಗಂಟೆಗೆ ಸಿನಿಮಾ ರಿಲೀಸ್ ಆಗುತ್ತೆ, 11ವರೆಗೆ ರಿಪೋರ್ಟ್ ಕೊಟ್ಬಿಡ್ತಾರೆ ಅನ್ನೋದು. ಅಲ್ಲೇ ಹಾಕ್ಬಿಡ್ತಾರೆ, ರಿಪೋರ್ಟ್ ಹಾಕ್ಬಿಡ್ತಾರೆ, ಫೇಸ್ಬುಕ್ ಅಲ್ಲಿ ಇಲ್ಲಿ ಇನ್ಸ್ಟಾಗ್ರಾಮ್ ಎಲ್ಲ ಬಡ್ದಾಗ್ಬಿಡುತ್ತೆ. ನಾವು ಎಷ್ಟು ವರ್ಷ ಪಿಕ್ಚರ್ ತಗೊಂಡಿರ್ತೀವಿ, ಅದು ಒದ್ದಾಡಿ 1.5-2 ವರ್ಷ ಕಷ್ಟಪಟ್ಟಿರ್ತೀವಿ. ವಿತಿನ್ ಹಾಫ್ ಅನ್ 1 ಅವರ್ ಅಲ್ಲೇ ಚೆನ್ನಾಗಿಲ್ಲ ಅಂತ ಬಂದ್ಬಿಡುತ್ತೆ ರಿಪೋರ್ಟು. ಅಲ್ವ, ಎಷ್ಟು ವೆರಿ ಫಾಸ್ಟ್ ಅಲ್ವಾ? ಹಾಗಾಗಿ ವೆರಿ ಕೇರ್ಫುಲ್ ಆಗಿ ಮಾಡಬೇಕು. ಇದು ಅಂದರೆ ನಾನು ಏನಕ್ಕೆ ವಿಷಯ ಹೇಳ್ದಂತಂದ್ರೆ, ಇವತ್ತಿಗೆ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿ ರಿಲೀಸ್ ಮಾಡೋ ಅಷ್ಟೊತ್ತಿಗೆ ಅದು ಏನೇನೇನೋ ಆಗಿರುತ್ತೆ ಪ್ರಾಸೆಸ್. ಅಂದರೆ ಫೈನಾನ್ಷಿಯಲಿ, ಕ್ರಿಯೇಟಿವ್, ಹೌದು, ಟೆಕ್ನಿಕ್ಸು ಚೇಂಜ್ ಆಗ್ತದೆ, ಟೆಕ್ನಿಕಲ್ ಇದು ಚೇಂಜ್ ಆಗ್ತಾ ಇರುತ್ತೆ. ಅಂದರೆ ನನ್ನದು ಫೈನಾನ್ಷಿಯಲ್ ವಿಚಾರಕ್ಕೆ ಬಂದಂತೆ ಇದೊಂದು ದೊಡ್ಡ ಬಿಸ್ನೆಸ್. ಇದು ಕೂಡ ಒನ್ ಆಫ್ ದ ದೊಡ್ಡ ಉದ್ಯಮ ಇದು ನಮ್ಮ ದೇಶದಲ್ಲಿ, ಎಂಟರ್ಟೈನ್ಮೆಂಟ್ ಅನ್ನೋದು. ಸೊ ಆ ಒಂದು ವಿಚಾರಕ್ಕೆ ಸಿನಿಮಾ ಇವತ್ತು ಮಾಡ್ತಾರೆ, ಎಷ್ಟೊಂದು ಕೋಟಿಗಟ್ಟಲೆ ಸುರಿತಿರ್ತಾರೆ. ಒಂದು ಥಿಯೇಟ್ರಿಕಲ್ಲಿ ಬಿಸ್ನೆಸ್ ಆದರೆ ಆಯಿತು, ಇಲ್ಲಾಂದ್ರೆ ಇಲ್ಲ ಅಂತ ಅನ್ಕೊಳ್ಳಿ. ಒಂದು ಟಿ ವಿ ಅಂತ ಒಂದು ನಂಬಿಕೆ ಇತ್ತು, ಟಿ ವಿ ಮೇಲೆ ಟಿ ವಿ ಅವ್ರು ತೊಗೋತಾರೆ, ಹೆಂಗೋ ಒಂದಷ್ಟು ದುಡ್ಡು ಬರುತ್ತೆ ಅಂತ. ಇನ್ನೊಂದು ಓ ಟಿ ಟಿ ಶುರುವಾಯಿತು, ಅದೂ ಹಂಗೆ ಇತ್ತು. ಅಂದರೆ ಓ ಟಿ ಟಿ ಅವ್ರು ತೊಗೋತಾರೆ, ಒಂದಷ್ಟು ದುಡ್ಡು ಬರುತ್ತೆ ಬಿಡು. ಬಟ್ ಇವತ್ತು ಯಾರು ಓವರ್ ಲೋಡ್ ಆಗಿದೆ ಕಂಟೆಂಟ್ಸು. ಪ್ಲಾಟ್ಫಾರ್ಮ್ಸ್ ಎಷ್ಟೇ ಇದ್ರೂ ಕೂಡ ಕಂಟೆಂಟ್ ಓವರ್ ಲೋಡ್ ಆಗಿದೆ, ಅದನ್ನು ಬೈ ಮಾಡೋರಿಲ್ಲ. ಸಿಚುವೇಶನ್ ಬೇರೆ ಥರ ಇದೆ. ಥಿಯೇಟ್ರಿಕಲ್ಲಿನೇ ಗೆಲ್ಲಬೇಕು, ಥಿಯೇಟ್ರಲ್ಲೇ ಸಿನಿಮಾನ ನಿಲ್ಸ್ಕೊಬೇಕು, ಥಿಯೇಟ್ರಲ್ಲೇ ಸಿನಿಮಾ ಜನ ಬಂದು ನೋಡಬೇಕು ಅನ್ನೋ ಸಿಚುವೇಶನ್ ಆಗಿದೆ. ಜನಕ್ಕೂ ಅಷ್ಟೇ, ಸಿನಿಮಾ ಇಷ್ಟ ಆಗಿ ಓ ಟಿ ಟಿಗೆ ಬರುತ್ತೆ ಅಂತ ವೆಯ್ಟ್ ಮಾಡಿದ್ರೆ ಸಿಗೋದಿಲ್ಲ ಅದು. ಯಾಕಂದ್ರೆ ಇನ್ನೊಂದು 100 ಕಂಟೆಂಟ್ ಬಂದಾಗಿರುತ್ತೆ ಬೇರೆ ಲ್ಯಾಂಗ್ವೇಜ್. ಈ ಥರ ಸಿಚುವೇಶನ್ ಇರ್ಬೇಕಾದ್ರೆ ಬೇಗ ಪ್ರೊಡ್ಯೂಸರ್ ನೀವು ಈ ಒಂದು ಪ್ರೊಡಕ್ಷನ್ ಶುರು ಮಾಡಿರೋದ್ರಿಂದ ಸೊ ಹೆಂಗ್ ಅನಿಸ್ತಾ ಇದೆ ಸಿಚುವೇಶನ್? ತುಂಬಾ ಭಯನೂ ಇದೆ. ಅದೇ ನಾನು ಫಸ್ಟ್ ನಿಮಗೆ ಹೇಳಿದ್ನಲ್ಲ, ನೀವು ಯಾವುದೇ ಬಿಸ್ನೆಸ್ ಮಾಡ್ಬಿಡ್ಬೋದು, ಗ್ಯಾರಂಟಿ ಇರುತ್ತೆ, 90% ಅಕ್ಯುರೇಟ್ ಇರುತ್ತೆ. 100% ಇದ್ರಲ್ಲಿ ಬರುತ್ತಪ್ಪ, ಲಾಸ್ ಆಗಲಿಲ್ಲ ಅಂದ್ರೆ ನಮ್ದು 100 ರೂಪೀಸ್ ಬರುತ್ತೆ ಅಂತ. ಇದ್ರಲ್ಲಿ ಗೊತ್ತಿಲ್ಲ. ರಿಲೀಸ್ ಆಗೋ ತನಕ ನೀವು ದುಡ್ಡು ಖರ್ಚು ಮಾಡಬೇಕು, ಯಾವುದು 1 ರೂಪಾಯಿ ರಿಟರ್ನ್ ಬರೋಲ್ಲ. ರಿಲೀಸ್ ಆಗಿ ಪ್ರಮೋಷನ್ನು ರಿಲೀಸ್ ಆದಮೇಲೂ ಅದು ಇದು ಪ್ರಮೋಷನ್ಗೆ ಎಲ್ಲದಕ್ಕೂ ದುಡ್ಡು ಹಾಕಬೇಕು, 1 ರೂಪಾಯಿ ರಿಟರ್ನ್ ಬರೋಲ್ಲ. ಓಕೆ, ಕಷ್ಟ ಇದೆ. ಯಾಕೆಂದರೆ ಈಗ ನಾವು ಹೇಳೋಕ್ಕಾಗಲ್ಲ. ಈಗ ವರ್ಷಕ್ಕೆ 200 ಪಿಕ್ಚರ್ ಬಂದಾಗ ಟಿ ವಿಯವ್ರಿಗೆ 200 ಪಿಕ್ಚರು ತೊಗೊಳ್ಳಿ ಅನ್ನೋಕ್ಕಾಗಲ್ಲ. ಈಗ ಓ ಟಿ ಟಿಯವ್ರಿಗೆ ನೀವು 250 ಪಿಕ್ಚರು ತೊಗೊಳ್ಳಿ ಅನ್ನೋಕ್ಕಾಗಲ್ಲ, ಆಡಿಯೋದವ್ರಿಗೆ ತೊಗೊಳಕ್ಕಾಗಲ್ಲ. ಎಲ್ಲೋ ಒಂದು ಹೇಳಿದ್ನಲ್ಲ, 100%ಅಲ್ಲಿ ನಮ್ಮದು 5% ಸಕ್ಸಸ್ ರೇಟ್ ಇರೋದು ನಮ್ಮ ಇಂಡ್ರೆ. ಅದರಲ್ಲಿ 2 ಪಿಕ್ಚರ್ ಸೂಪರ್ ಡೂಪರ್ ಆಗ್ಬೋದು, ಇನ್ನು 3 ಪಿಕ್ಚರು ಬ್ರೇಕ್ ಇವನ್ ಆಗ್ಬೋದು. ಹಿಂಗಿದ್ದಾಗ ಇಂಡಸ್ಟ್ರಿ ಎಷ್ಟು ಕಷ್ಟ ಇದೆ ಅಲ್ವಾ? ನಾವು ಎಷ್ಟು ಸಾಥ್ ಕೊಡ್ಬೇಕು ಪ್ರೊಡ್ಯೂಸರ್ಸ್ಗಳಿಗೆ. ಏನನ್ನೂ ಒಂದು ರಿಟರ್ನ್ಸ್ ಇಲ್ದಲೇ ಅವ್ನು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡೋಕ್ಕೆ ಬರ್ತಾನೆ ಅಂದಾಗ ಎಷ್ಟು ಅವ್ರಿಗೆ ನಾವು ಸಾಥ್ ಕೊಡಬೇಕು, ಎಷ್ಟು ಸಪೋರ್ಟ್ ಮಾಡಬೇಕು, ತುಂಬ ಕಷ್ಟ ಇದೆ. ನೋಡೋಣ, ಇದಕ್ಕೇನಾದ್ರು ಒಂದು ಆಲ್ಟರ್ನೇಟ್ ದಾರಿ ಹುಡುಕಬೇಕು. ಎಲ್ಲದಕ್ಕೂ ಮುಖ್ಯವಾಗಿ ಜನಗಳು ಬಂದು ಥಿಯೇಟ್ರ್ ಪಿಕ್ಚರ್ ನೋಡಿಬಿಟ್ರೆ ನಿಮಗೆ 1 ವಾರಕ್ಕೆ ಬಂದ್ಬಿಡುತ್ತೆ ದುಡ್ಡು ಅಲ್ವಾ? 1 ವಾರ 5-6 ಡೇಸಿಗೆ ಬಂದ್ಬಿಡುತ್ತೆ. ಬರಬೇಕು, ಆ ಜನಗಳು ಬಂದು ನೋಡೋಂಥ ಪಿಕ್ಚರ್ಗಳನ್ನ ಮಾಡಬೇಕು, ಅದನ್ನ ಜನಗಳಿಗೆ ತಲುಪಿಸ್ಬೇಕು, ಒಳ್ಳೆ ಪ್ರಮೋಷನ್ ಮಾಡಬೇಕು. ನಾವು ಒಳ್ಳೆ ಚಿತ್ರ ನೋಡಿ ಆಮೇಲೆ ಒಂದ್ಸಲಿ ನಾವು ಶುಕ್ರವಾರ ಜನಗಳ ಬಂದರೆ ಶನಿವಾರ ಅವರು ಕರ್ಕೊಂಬರ್ತಾರೆ ಜನನ. ದಟ್ ಈಸ್ ಓಪನ್ ಸೀಕ್ರೆಟ್ ಅಷ್ಟೇ. ಒಳ್ಳೆ ಸಿಲ್ ಮಾಡಬೇಕು, ಸತ್ಯ. ಅಂಡ್ ಅದೇ ಏನು ಫ್ರೈಡೇ ತನಕ ನಮ್ದು ಪಿಕ್ಚರ್ ಅಷ್ಟೇ. ನಾವು ಹಂಗೆ ಮಾಡಿದ್ವಿ, ಲಂಡನಲ್ಲಿ ಶೂಟ್ ಮಾಡಿದ್ವಿ, ಹಿಂಗೆ ಎಲ್ಲ ಆರ್ಟಿಸ್ಟ್ ಇದೀವಿ ಎಲ್ಲ ಹೇಳ್ಕೊಬೋದು. ಫ್ರೈಡೇ ನಾವು ಪ್ರಮೋಷನ್ ಮಾಡಿ 10:30 ಮಾರ್ನಿಂಗ್ ಶೋ ಮತ್ತು ಮ್ಯಾಟ್ನಿ ತನಕ ಜನಗಳನ್ನ ನಾವು ಕರಿತೀವಿ. ಅದಾದ್ಮೇಲೆ ನಿಮಗೆ ಫಸ್ಟ್ ಶೋ ಸೆಕೆಂಡ್ ಶೋ ಜನನೇ ಮೆಸೇಜ್ ಮಾಡ್ತಾರೆ, ಅವ್ರಿಗೆ ಹೇಳ್ತಾರೆ, ಪಕ್ಕದ ಮನೆಯವ್ರಿಗೆ ಹೇಳ್ತಾರೆ, ಬ್ಯೂಟಿಫುಲ್ ಒಂದು ಪಿಕ್ಚರ್ ಬಂದಿದೆ ಪಾಪ ಅಂತ. ಹಾಗೆ ಸೊ ಎಲ್ಲ ಚಿತ್ರಗಳು ಹಂಗಾಗಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಇಲ್ಲ ಅಂದರೆ ಎಂಟರ್ಟೈನ್ಮೆಂಟ್ ಯಾವತ್ತೂ ಸಾಯೋದಿಲ್ಲ, ಮತ್ತು ಎಂಟರ್ಟೈನ್ಮೆಂಟ್ ಯಾವತ್ತೂ ಆ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಮತ್ತು ಎಂಟರ್ಟೈನ್ಮೆಂಟ್ ಬೇಕೇ ಬೇಕು ಮನುಷ್ಯನಿಗೆ. ಊಟ ಗಾಳಿ ನಿದ್ದೆ ಹೆಂಗೋ ಎಂಟರ್ಟೈನ್ಮೆಂಟ್ ಬೇಕೇ ಬೇಕು. ಅದು ಹೋಗಲ್ಲ, ಅದು ಎಂಡ್ ಆಗಲ್ಲ. ಅದು ಬೇರೆ ಬೇರೆ ಫಾರ್ಮೆಟ್ಗಳಾಗ್ಬೋದು ಅಷ್ಟೇ. ಅದೇ ಈಗ ಥಿಯೇಟ್ರಿಕಲ್ಲಿ ಇರೋದು ಓ ಟಿ ಟಿ ಆಗಿದೆ, ಓ ಟಿ ಟಿ ಆಗಿ ಇನ್ನೇನೊಂದು ಆಗ್ಬೋದು. ಬಟ್ ನೀವೇನೇ ಹೇಳಿ ಆ ಥಿಯೇಟ್ರಲ್ಲಿ ನೋಡೋದೇ ಮಜಾ ಅಲ್ವಾ? ನಿಮ್ಮ ಅದನ್ನು ಕಾಂಪ್ಯಾಕ್ಟ್ ಇದರಲ್ಲಿ 2.5 ಗಂಟೆ ನೀವು ಅದೇ ಫೋನ್ಗಿನೆಲ್ಲ ಸೈಲೆಂಟ್ ಮಾಡಿ ಆ ಪಿಕ್ಚರ್ ನೋಡಿದರೆ ಆ ಪಾಪ್ಕಾರ್ನ್ ತಿನ್ಕೊಂಡು ಆ ಸೌಂಡ್ ಇದ್ರಲ್ಲಿ ನೋಡೋದೇ ಮಜಾ. ನೀವೇನಾಗುತ್ತೆ ಓ ಟಿ ಟಿಲಿ ನಾನೇ ಓ ಟಿ ಟಿಲಿ ನೋಡ್ತಿರ್ತೀನಿ, ಯಾವುದೋ ಕಾಲ್ ಬಂದರೆ ಪಾಸ್ ಮಾಡ್ತೀನಿ, ಯಾರೋ ಕರಿತಾರೆ ಡಿಸ್ಟ್ರಾಕ್ಟ್ ಆಗ್ತೀನಿ, ಯಾರು ನಿದ್ದೆ ಬರುತ್ತೆ, ನಾಳೆ ಇನ್ನೊಂದು ಅವರ್ ನೋಡೋಣ. ಆ ಸ್ಟ್ರೆಚ್ಚಲ್ಲಿ ನೀವು 2.25 ಗಂಟೆ 250-300 ಜನಗಳ ಮಧ್ಯೆ ಕೂತ್ಕೊಂಡು ಆ ಪಾಪ್ಕಾರ್ನ್ ತಿನ್ಕೊಂಡು ಪಿಕ್ಚರ್ ನೋಡೋ ಮಜಾನೇ ನೀವು ಬೇರೆ. ಜನಗಳ ಸಿಲ್ಲೆ ಕುಣಿತ ಅದರಲ್ಲಿ ಅದು ನಿಮ್ಗೆ ಯಾವತ್ತು ಎವರ್ ಎಂಡ್ ಅಲ್ವಾ? ನಿಮ್ಗೆ ಓ ಟಿ ಟಿ ಬರ್ಬೋದು, ಟಿ ವಿ ಬರ್ಬೋದು, ಇನ್ನೊಂದೇನೋ ಮೊಬೈಲಲ್ಲಿ ನೋಡ್ತಾರೆ, ಅದೆಲ್ಲ ಫೀಲ್ ಸಿಗುತ್ತೆ ಹೇಳಿ. ನಾವು ಅಷ್ಟು ಕಷ್ಟಪಟ್ಟು ಪಿಕ್ಚರ್ ಮಾಡಿ ಮೊಬೈಲ್ ನೋಡೋಕ್ಕೆ ಮಾಡೋದು ಹೇಳಿ. ಸೊ ಥಿಯೇಟ್ರಲ್ಲೇ ನೋಡಬೇಕು, ಥಿಯೇಟ್ರಲ್ಲೇ ನೋಡಿ. ಥಿಯೇಟ್ರಿಗೆ ಬಂದರೆ ನಮ್ಮ ಇಂಡಸ್ಟ್ರಿ ಉಳಿಯುತ್ತೆ, ಇನ್ನೂ 100 ಪಿಕ್ಚರ್ ಬರುತ್ತೆ, ನಿಮ್ಮ ಇಂಡಸ್ಟ್ರಿ ಇನ್ನೂ ದೊಡ್ಡದಾಗಿ ಬೆಳೀತೆ ಅಂತ ಅಂದ್ಕೊಂಡಿದ್ದೇವೆ. ಒಂದು ಕಡೆ ದೀಪಕ್ ಮಧುವನಹಳ್ಳಿ ಡೈರೆಕ್ಟ್ರು, ಸೊ ಆ್ಯಂಡ್ ಇನ್ನೊಂದು ಕಡೆ ಕರ್ಮ ಬ್ರೋಸ್
ನಿಮ್ಮ ಫ್ರೆಂಡ್ಸು, ಒಬ್ಬರು ಲಂಡನ್ನು, ಒಬ್ಬರು ಕೆನಡಾ. ಸೊ ಇಬ್ಬರು ಸೇರಿಕೊಂಡು ಬಾಂಡ್ ಮಾಡಿದ್ದಾರೆ. ಅದು ರಾಜುನ, ದೀಪಕ್ ಮಧು ಅನ್ನಿ ಅದಕ್ಕೆ ಆ್ಯಕ್ಷನ್ ಕಟ್ ಹೇಳಿದ್ದಾರೆ. ಸೊ ಈ ಮೂರು ಈ ಕಾಂಬಿನೇಷನ್ ಹೇಳ್ತಿರೋದಾದರೆ ಅಂದರೆ ನಾನು ನೋಡ್ದಂಗೆ ಈ ಒಂದು ಸಿನಿಮಾ ಕೆಲಸದ ವಿಚಾರದಲ್ಲಿ ಇವ್ರದ್ದೊಂದು ಹಿಂಗೆ ಮಾಡೋ ಕಾರ್ಪೊರೇಟ್ ಸ್ಟೈಲ್ ಒಬ್ಬರದಿರುತ್ತೆ, ಇನ್ನೊಬ್ಬರು ಪಕ್ಕಾ ಪ್ರಾಕ್ಟಿಕಲ್ ಲೋಕಲ್. ಈ ಒಂದು ಕಾಂಬಿನೇಷನಲ್ಲಿ ನೀವು ಸಿಗಾಕೊಂಡು ಹೆಂಗಿತ್ತು ಅಂತ ಜರ್ನಿ? ಬ್ಯೂಟಿಫುಲ್ ಆಗಿತ್ತು. ಫಸ್ಟ್ ಆಫ್ ಆಲ್ ಕಿರಣ್ ನನ್ನ ಫ್ರೆಂಡ್, ಹಿಂಗೆ ಒಂದು ಪಿಕ್ಚರ್ ಮಾಡಬೇಕಪ್ಪ, ಒಂದು ಥಾಟ್ ಇದೆ, ಒಂದು ಲೈನ್ ಇದೆ ಅಂತ ಹೇಳಿದ್ದೆ ಫಸ್ಟ್ ಅವನಿಗೆ. ಅವ್ನು ಇಮಿಡಿಯೇಟು ಅವ್ರ ಫ್ರೆಂಡು ಮಂಜುನಾಥ್ ಅಂತ ಪರಿಚಯ ಮಾಡಿಕೊಟ್ಟೆ ಲಂಡನ್ ಅವ್ರನ್ನ. ಲಂಡನ್ ಒಬ್ಬರು ಪ್ರೊಡ್ಯೂಸರ್ ಇದ್ದಾರೆ, ಒಂದು ಪಿಕ್ಚರ್ ಮಾಡ್ಬೇಕಂತ ಹೇಳಿ ಮಾಡೋಣ ಅಂತ. ಅದಾದಮೇಲೆ ದೀಪಕ್ನ ನಾನು ಕನೆಕ್ಟ್ ಮಾಡಿದೆ. ದೀಪಕ್ ಬನ್ನಿರಿ ಒಂದು ಒಳ್ಳೆ ಮಾಡೋಣ ನಿಮಗೆ ಈ ಥರ. ಸೊ ಅವರಿಗೆ ಆ ಲೈನ್ ಕೊಡ್ತಾಗ ಅವರು ಸ್ಕ್ರೀನ್ ಪ್ಲೇ ಬಂದರು. ನನಗೆ ಆ ಸ್ಕ್ರೀನ್ ಪ್ಲೇ ತುಂಬ ಇಷ್ಟ ಆಯಿತು. ಇಬ್ಬರು ಪ್ರೊಡಕ್ಷನ್ ಶೂಟ್ ಮಾಡಿ ಹಂಗೆ ಅವ್ರು ಲಂಡನ್ ಆಗಿರೋದ್ರಿಂದ ಲಂಡನ್ನಿಗೆ ಕರ್ಕೊಂಡೋಗಿ ಶೂಟ್ ಮಾಡಿಸಿದ್ರು. ಬಟ್ ಫ್ಯಾಷನೇಟ್ ಪ್ರೊಡ್ಯೂಸರ್, ಯಾಕೆಂದರೆ ಪ್ರತಿಯೊಂದು ಹಂತದಲ್ಲೂ ಕೂತ್ಕೊಂಡು ಎಡಿಟಿಂಗಿಂದ ಹೇಳ್ಬೋದು, ಶೂಟಿಂಗ್ ಇರ್ಬೋದು, ಪ್ರಮೋಷನ್ ಎಲ್ಲದರಲ್ಲೂ ಟೈಮ್ ಕೊಡ್ತಾರೆ. ಸ್ವಲ್ಪ ನಿಧಾನದ ಟೈಮ್ ಕೊಡ್ತಾರೆ, ಟೈಮ್ ಕೊಟ್ಟು ಮಾಡ್ತಾರೆ. ನಾವು ಅವ್ರ ಜೊತೆ ಹೊಂದ್ಕೊಂಡು ಹೋಗೋದು. ಇದೊಂದು ಪಿಕ್ಚರ್ಗಿದ್ರೆ ಅವರು ಇನ್ನು 3-4 ಪಿಕ್ಚರ್ಗಳು ಮಾಡ್ತಾರೆ ಕರ್ಮ ಪ್ರೊಡಕ್ಷನಿಂದ. ಸದಾಭಿರುಚಿ ಪ್ರೊಡ್ಯೂಸರ್ ಅಂತ ಹೇಳ್ತೀನಿ. ಕಿರಣ್ ಅಂತೂ ಗೊತ್ತಲ್ಲ, ಪ್ರಾಕ್ಟಿಕಲ್ ಗೈ, ಡಿಸ್ಟ್ರಿಬ್ಯೂಟ್ರು, ಓವರ್ಸೀಸ್ ಡಿಸ್ಟ್ರಿಬ್ಯೂಟ್ರು ಕೂಡ. ಇಬ್ಬರು ಸೇರಿ ಜೇಮ್ಸ್ ಬಾಂಡ್ ಮಾಡ್ತಾರೆ. ಓಕೆ, ರಾಜು ಜೇಮ್ಸ್ ಬಾಂಡ್ ರಿಲೀಸ್ ಆಗ್ತಿದೆ 14ನೇ ತಾರೀಕು. ತುಂಬ ಒಳ್ಳೆ ಮಾತುಕತೆ ಗುರು ಜೊತೆಗೆ ಬೆಳಗ್ಗೆ. ಸೊ ಜಿಮ್ಮಿಂದ ಐಕ್ತನ ಬಂದಿದ್ರು, ನಾವು ಅಟ್ಯಾಕ್ ಮಾಡಿದ್ದೀವಿ, ಅಂದರೆ ಟೈಮ್ ತುಂಬ ಕಮ್ಮಿ ಇದೆ ಪ್ರಮೋಷನ್ಸ್ಗೆ ಅಂತ ಅಂದ್ಬಿಟ್ಟು. ಇನ್ನೊಂದು ಕೊನೆಯ ಪ್ರಶ್ನೆ, ಎಲ್ಲ ಎಲಿಜಿಬಲ್ ಬ್ಯಾಚುಲರ್ಸು ಮದುವೆಗಳಾಗ್ತಿದ್ದಾರೆ ಈ ವರ್ಷನೇ, ಈ ತಿಂಗಳು ತುಂಬ ಮದುವೆಗಳಿದೆ, ಇನ್ಕ್ಲೂಡಿಂಗ್ ನಮ್ಮ ಡಾಲಿ ಧನಂಜಯ ಸೇರಿ. ಸೊ ನಿಮ್ದು ಯಾವಾಗ ಗುರು? ಇನ್ನೂ ಏನು ಅದ್ರ ಬಗ್ಗೆ ಏನು ಅನ್ಕೊಂಡಿಲ್ಲ. ಎಲ್ಲ ಚಿತ್ರಗಳಲ್ಲಿ ಮದುವೆ ಆಗ್ತಿದ್ದೀನಲ್ಲ, ಚಿತ್ರಗಳಲ್ಲಿ ಮಾತ್ರ ರಿಯಲ್ ಆಗಿ ಯಾವಾಗ? ಅದಕ್ಕೆ ಕಾಲ ಕೂಡ ಬರಬೇಕು, ಋಣನು ಬಂದ, ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ಚಿತ್ರ ಮಾಡ್ತಾ ಹೋಗ್ತಾ ಇರೋಣ, ಗೋ ವಿತ್ ದ ಫ್ಲೋ. ಅದು ಯಾವಾಗ ಅನ್ಕೊಂತೀವೋ ಈಗ ಈ ಸದ್ಯಕ್ಕಂತೂ ನಂಗೆ ಮದುವೆ ಅವಶ್ಯಕತೆ ಇಲ್ಲ. ಫೆಬ್ರವರಿ 14 ನನ್ನ ಚಿತ್ರ ರಾಜು ಜೇಮ್ಸ್ ಬಾಂಡ್ ಬರ್ತಾ ಇದೆ. ಚಿತ್ರ ಮುಂದರಕ್ಕೆ ಬಂದೆ, ಎಲ್ಲ ಫ್ಯಾಮಿಲಿ ಜೊತೆ ನೋಡೋಂಥ ಚಿತ್ರ. ದಯವಿಟ್ಟು ಬನ್ನಿ, ರಾಜು ಜೇಮ್ಸ್ ಬಾಂಡ್ ಒಟ್ಟಿಗೆ ನೋಡೋಣ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಅಲ್ಲ, ಏನು ಮದುವೆ ಅವಶ್ಯಕತೆ ಇಲ್ಲ ಅಂದರೆ ಮೀನಿಂಗು? ಈಗ ಸದ್ಯಕ್ಕೆ ಬ್ಯುಸಿ, ಪಿಕ್ಚರ್ ಶೂಟಿಂಗು ಅದು ಇದು. ಫಸ್ಟ್ ರ್ಯಾಂಕ್ ರಾಜಿಂದ ನಂಗೆ ಎಷ್ಟು ಚಂದ ಪ್ರಮೋಷನ್ ಮಾಡ್ಕೊ. TV 9 TV 9 ಪ್ರವೀಣ ಅಂದರೆ ಫೇಮಸ್ಸು. ಪಾಪ ಎಷ್ಟು ಚೆನ್ನಾಗಿ ಪ್ರಮೋಟ್ ಮಾಡ್ತೀವಿ ಹೊಸಬರಿಗೆ, ಎಕ್ಸ್ಪೆಷಲಿ ಯಾವ ಕಮರ್ಷಿಯಲ್ ಎಲಿಮೆಂಟ್ಸ್ ಏನೂ ಇಟ್ಕೊಂಡಲ್ಲೇ. ಫಿಲ್ಮಿ ಫಂಡ ಅಂತ ಬರ್ತೈತೆ 8:15 ಎಷ್ಟು ಚಂದ ಎಲ್ಲದನ್ನೂ ಪ್ರಮೋಟ್ ಮಾಡಿಕೊಡೋರು ಅಂತ ಹೇಳಿದರೆ ಎಲ್ಲ ಹೊಸಬರಿಗೆ ತುಂಬ ಇದ್ಕೊಡೋದು. ಈಗಲೂ ಕೂಡ ಈಗ ಕನ್ನಡ ಪಿಕ್ಚರ್ಸ್ ಅಂತ ಏನು ಮಾಡ್ಕೊಂಡಿದ್ದೀರಾ ನೀವು, ಯಾವುದು ಕಮರ್ಷಿಯಲ್ಲು ದುಡ್ಡು ಕೊಡಿ ದುಡ್ಡು ಏನಿಲ್ಲ, ಆಯಿತಾ ಬನ್ನಿ ಹೊಸಬ್ರು ಪಿಕ್ಚರ್ ಗೆಲ್ಲಬೇಕು ಆಮೇಲೆ ನೋಡೋಣ ಅಂತ ಸಪೋರ್ಟ್ ಮಾಡೋಂಥ ಒಂದು ಟೀಮು. ಈ ಟೀಮಿಗೆ ನಾವು ಸಾತಿದ್ದೀವಿ, ಸಪೋರ್ಟ್ ಕೊಡಬೇಕು. ಥ್ಯಾಂಕ್ ಯು. ಐ ಮೀನ್ ನನಗೆ ಏನು ಖುಷಿ ಆಗುತ್ತೆ ಅಂದರೆ ಎವ್ರಿ ಟೈಮ್ ಪಾಪ ಚಿಕ್ಕ ಪಿಕ್ಚರು ದೊಡ್ಡ ಪಿಕ್ಚರ್ ಅದು ಯಾವ ಇದು ಇಲ್ಲ, ಏನೇ ಸಿನಿಮಾ ಕೆಲಸ ಅಂತಂದ್ರೆ ಫಸ್ಟು ಒಂದು ಕಾಲ್ ಮಾಡ್ತಾರೆ, ಹಿಂಗೆ ಅನ್ಕೊಂಡಿದ್ದೀನಿ ಬ್ರದರ್ ಏನು ಮಾಡೋಣ ನಿಮ್ಗೇನು ಅನ್ಸುತ್ತೆ ಅಂತ. ಸೊ ಅದನ್ನು ಭಾಳ ಖುಷಿ ಆಗುತ್ತೆ. ಅಂದರೆ ನನ್ನನ್ನು ಅಷ್ಟು ನಂಬವ್ರೆ ಅಥವಾ ಒಂದು ಬಿಲೀವ್ನೆಸ್ ಇದೆ ಅಥವಾ ಒಂದು ಹೋಪ್ ಇದೆ ಅಂದರೆ ಅದು ಖುಷಿ ಕೊಡುತ್ತೆ ಯಾವಾಗಲೂ. ನನ್ನ ಫಸ್ಟ್ ಫಿಲ್ಮ್ ಗೆಲ್ಲಕ್ಕೆ ಒನ್ ಆಫ್ ದ ಕಾರಣ ನೀವು, ನಾನು ಹೇಳ್ತೀನಿ. ಯಾಕಂದರೆ ಅವನು ಆ ಪ್ರೋಗ್ರಾಮ್ ಮಾಡಿರೋದಾಗಲಿ, ಆ ಪ್ರಮೋಷನ್ ಮಾಡಿರೋದಾಗಲಿ, ಅದಾದ್ಮೇಲೆ ನಾನು ಪ್ರಮೋಷನ್ ಅದರಲ್ಲಿ ಎಲ್ಲರ ಪಾತ್ರಗಳು ಇರುತ್ತಲ್ಲ, ಒಬ್ರದ್ದೇ ಪ್ರೊಡ್ಯೂಸರು, ಹೀರೋ, ಡೈರೆಕ್ಟರ್ ಇರಲ್ಲ, ಎಲ್ಲೋ ಒಬ್ಬಂದು ಎಲ್ಲೋ ಇರುತ್ತೆ. ಒಬ್ಬರು ರಾಮ್ನಿಗೆ ಅಳಿಲ್ ಸೇವೆ ಅಂತಾರಲ್ಲ, ಹಂಗೆ ಯಾವುದೋ ಅದ್ರಲ್ಲಿ ನಿಮ್ಮದು ಮುಖ್ಯವಾದ ಪಾತ್ರ ಇದೆ. ಒಳ್ಳೆ ಕಂಟೆಂಟ್ ಅಥವಾ ಒಳ್ಳೆ ಪ್ರಾಡಕ್ಟ್ ಬಂದಾಗ ಪ್ರತಿ ಸಲನೂ ನಾವಂತೂ ಅದನ್ನು ಬಿಡೋದಿಲ್ಲ, ಮ್ಯಾಕ್ಸಿಮಮ್ ಎಫರ್ಟ್ ಹಾಕ್ತೀವಿ. ಗೊತ್ತಿಲ್ಲ ಪಾಪ ಅವ್ರ ಭವಿಷ್ಯ ಇರುತ್ತೆ. ಸೊ ನಮ್ಮ ಕೈಲಿ ಆಗುತ್ತೆ ಅಂತಂದಾಗ ಅದನ್ನು ಮಾಡ್ತಾನೆ ಬಂದಿದ್ವಿ ನಿರಂತರವಾಗಿ ಇಲ್ಲಿವರೆಗೂ. ಸೊ ಹಂಗಾಗಿರೋದು ಅಷ್ಟೇ. ಸೊ ಒಳ್ಳೇದಾಗಲಿ, ಈ ಸಿನಿಮಾನು ತುಂಬ ಚೆನ್ನಾಗೈತೆ. ಆ್ಯಂಡ್ ಗುರುಗೆ ಒಳ್ಳೆ ವಿಷನ್ ಇದೆ. ಆ ವಿಷನ್ ಎಲ್ಲವೂ ಫುಲ್ಫಿಲ್ ಆಗಲಿ. ಇಂಡಸ್ಟ್ರಿಗೆ ತುಂಬ ಬೇಕಾಗಿರೋ ವಿಷನ್ ಅದು. ಆ್ಯಂಡ್ ಆ ಒಂದು ಕೆಲಸದಲ್ಲಿ ಅವ್ರು ನಿರಂತರವಾಗಿದ್ದಾರೆ. ಒಳ್ಳೇದಾಗಲಿ, ಮಂಡಿ ಮನೆ ಟಾಕೀಸ್ಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಮತ್ತೆ ರಾಜು ಜೇಮ್ಸ್ ಬಾಂಡ್ ತುಂಬ ದೊಡ್ಡ ಸಕ್ಸಸ್ ಆಗಲಿ, ಥಿಯೇಟ್ರಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಯಾರು ಮಿಸ್ ಮಾಡಬೇಡಿ. ಫೆಬ್ರವರಿ 14 ರಾಜು ಜೇಮ್ಸ್ ಬಾಂಡ್ ನೋಡಿ. ಬಾಯ್. ಥ್ಯಾಂಕ್ ಯು.